ಎಲ್ರಿಗೂ ನಮಸ್ಕಾರ. ಮುಂಜಾನೆಯ ಶುಭಕಾಮನೆಗಳೊಂದಿಗೆ ತಮ್ಮೆಲ್ಲರಿಗೂ ನಿಮ್ಮ ಪ್ರೀತಿಯ ನೆಚ್ಚಿನ ಧಾರ್ಮಿಕ ಕಾರ್ಯಕ್ರಮ ಅದುವೇ ಧರ್ಮ ಜ್ಯೋತಿ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತ ಅಂತ ಇದ್ದೀನಿ. ಎಂದಿನಂತೆ ನಾನು ನಿಮ್ಮ ಮನೆ ಮಗಳು ದಿವ್ಯಾ ಆಲೂರ್. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ಶ್ರೀಯುತರು ನಾಡಿನ ಹೆಸರಾಂತ ಜ್ಯೋತಿಷಿಗಳು, ವೇದಾಗಮ ಪಂಡಿತರು, ಆಧ್ಯಾತ್ಮಿಕ ಚಿಂತಕರು ಆದಂತಹ ಶ್ರೀ ವಾಚಸ್ಪತಿ ಗುರುಗಳು. ಗುರುಗಳೇ ನಮಸ್ಕಾರ. ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ. ನಮಸ್ಕಾರ ಮತ್ತು ಧನ್ಯವಾದ ನಿಮಗೆ. ಗುರುಗಳೇ ಪಂಚಾಂಗ ಶ್ರವಣ ಮಾಡೋಣವೇ? ಓಂ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವ ಅರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಃಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಓಂ. ನಮ್ಮೆಲ್ಲ ವೀಕ್ಷಕರಿಗೆ ಇವತ್ತಿನ ಧರ್ಮಜ್ಯೋತಿ ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂತಹ ಸ್ವಾಗತವನ್ನು ಬಯಸ್ತಾ, ಹಾಗೇನೆ ಯಾರ್ಯಾರು ಒಂದು ಜನವರಿ ತಿಂಗಳ 2ನೇ ತಾರೀಕು ನಿಮ್ಮ ಹುಟ್ಟಿದ ಹಬ್ಬ ಮೊದಲಾದಂಥ ಸಂಭ್ರಮದಲ್ಲಿದ್ದೀರಾ, ನಿಮಗೆಲ್ಲರಿಗೂ ಕೂಡ ಶುಭಾಶಯಗಳು. ಭಗವತ್ ಶಕ್ತಿಯ ಅನುಗ್ರಹದಿಂದ ನಿಮಗೆಲ್ಲರಿಗೂ ಕೂಡ ಸುಖ, ಶಾಂತಿ, ನೆಮ್ಮದಿ ಉಂಟಾಗಲಿ. ನಿಮ್ಮ ಜೀವನ ದಿನದಿಂದ ದಿನಕ್ಕೆ ಉತ್ತರೋತ್ತರವಾಗಿ ಅಭಿವೃದ್ಧಿಯನ್ನು ಹೊಂದಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಮೊದಲು ಇವತ್ತಿನ ಪಂಚಾಂಗದ ಕಡೆ ಗಮನ ಹರಿಸೋಣ. ಇವತ್ತು ಸ್ವಸ್ತಿ ಶ್ರೀ ವಿಶ್ವಾವಸ ನಾಮ ಸಂವತ್ಸರದ ದಕ್ಷಿಣಾಯನ ಹಿಮವಂತ ಋತು ಪುಷ್ಯ ಮಾಸದ ಶುಕ್ಲ ಪಕ್ಷದ ಚತುರ್ದಶಿಯ ದಿವಸ ಶುಕ್ರವಾರ. ಇವತ್ತು ಮೃಗಶಿರ ನಕ್ಷತ್ರ, ವೃಷಭ ರಾಶಿಯಲ್ಲಿ ಈಗ ಚಂದ್ರ ಇದ್ದಾನೆ. ಮಧ್ಯಾಹ್ನದ ನಂತರ ಅವನು ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾನೆ. ಮೃಗಶಿರ ನಕ್ಷತ್ರದಲ್ಲಿ ಇರ್ತಕ್ಕಂಥದ್ದು. ಇದರ ಜೊತೆಯಲ್ಲಿ ಇವತ್ತು ಶುಕ್ಲ ನಾಮಕ ಯೋಗ ಮತ್ತು ಗರಜ ಕರ್ಣ ಇದೆ. ಇದು ಇವತ್ತಿನ ಪಂಚಾಂಗವಾದರೆ, ಗ್ರಹ ಸ್ಥಿತಿಯನ್ನು ನೋಡೋದಾದ್ರೆ ಮೇಷರಾಶಿಯಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ. ಸದ್ಯ ವೃಷಭದಲ್ಲಿ ಚಂದ್ರ ಇದ್ದಾನೆ, ಆನಂತರ ಮಿಥುನಕ್ಕೆ ಹೋಗ್ತಾನೆ, ಅಲ್ಲಿ ಗುರು ಇದ್ದಾನೆ. ಕರ್ಕಾಟಕದಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ. ಸಿಂಹದಲ್ಲಿ ಕೇತು. ಕನ್ಯಾ, ತುಲಾ ಮತ್ತು ವೃಶ್ಚಿಕ ರಾಶಿಗಳಲ್ಲಿ ಕೂಡ ಯಾವುದೇ ಗ್ರಹ ಸಂಚಾರ ಇಲ್ಲ. ಧನು ರಾಶಿಯಲ್ಲಿ ರವಿ, ಮಂಗಳ, ಬುಧ ಮತ್ತು ಶುಕ್ರರಿದ್ದಾರೆ. ಮಕರ ರಾಶಿಯಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ. ಕುಂಭರಾಶಿಯಲ್ಲಿ ರಾಹು, ಮೀನ ರಾಶಿಯಲ್ಲಿ ಶನೈಶ್ಚರ ಇರ್ತಕ್ಕಂಥದ್ದು. ಇದು ಇವತ್ತಿನ ಗ್ರಹ ಸ್ಥಿತಿ. ಈಗ ಪ್ರಾರಂಭ ಮಾಡೋಣ ದಿನ ಭವಿಷ್ಯ ವಿಭಾಗವನ್ನ. ಗುರುಜಿ, ದಿನ ಭವಿಷ್ಯದಲ್ಲಿ ಇವತ್ತು ಏನ್ ತಿಳಿಸ್ತಾ ಇದ್ದೀರಾ? ಮೇಷರಾಶಿಯಿಂದ ಆರಂಭ ಮಾಡೋಣ. ಮೇಷರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಚತುರ್ಥಾಧಿಪತಿ ಆಗಿರ್ತಕ್ಕಂಥ ಚಂದ್ರ 2 ಮತ್ತು 3ನೇ ರಾಶಿಗಳಲ್ಲಿ ಸಂಚಾರ ಮಾಡ್ತಕ್ಕಂಥ ಕಾಲ. ಪೂರ್ಣವಾಗಿರತಕ್ಕಂಥ ಗಜಕೇಸರಿ ಯೋಗ ಮತ್ತು ಗುರುವಿನೊಂದಿಗೆ ಸೇರಿದಾಗ ವಿಶೇಷವಾಗಿ ಮೇಷರಾಶಿಯವರಿಗೆ ಭಾಗ್ಯೋದಯವನ್ನು ಉಂಟು ಮಾಡ್ತಾನೆ. ಮಾನಸಿಕವಾಗಿರ್ತಕ್ಕಂಥ ಸಾಮರ್ಥ್ಯ ಹೆಚ್ಚಾಗುವಂಥದ್ದು, ಕೆಲಸ ಕಾರ್ಯಗಳನ್ನು ಮಾಡೋದರಲ್ಲಿ ಆಸಕ್ತಿ ಬರ್ತಕ್ಕಂಥದ್ದು ಎಲ್ಲವೂ ಕೂಡ ಉತ್ತಮವಾದಂಥ ಒಂದು ಯೋಗ ಆಗಿದೆ. ಬಲಿಷ್ಠನಾದ ಚಂದ್ರ, ಶುದ್ಧನೂ ಹೌದು, ಶುಕ್ಲ ಪಕ್ಷದ ಚಂದ್ರನೂ ಹೌದು, ವೃದ್ಧಿ ಚಂದ್ರನೂ ಹೌದು, ಪೂರ್ಣ ಚಂದ್ರ ಸ್ಥಿತಿಗೆ ಬಂದಿರತಕ್ಕಂಥವನು ಹೌದು, ಉಚ್ಚನೂ ಹೌದು. ಹಾಗಾಗಿ ಕೌಟುಂಬಿಕವಾದ ಮನೆಯ ವಾತಾವರಣದಲ್ಲಿರ್ಬೋದು, ವ್ಯಾಪಾರ ವ್ಯವಹಾರಗಳಲ್ಲಿರ್ಬೋದು, ಕರ್ಮಕ್ಷೇತ್ರದಲ್ಲಿರ್ಬೋದು, ಸರ್ವತ್ರ ಉತ್ತಮವಾದಂಥ ಫಲವನ್ನು ಚಂದ್ರನಿಂದ ನಿರೀಕ್ಷೆ ಮಾಡಬಹುದಾಗಿರುತ್ತೆ. ಮತ್ತು ವಿಶೇಷವಾಗಿ ಭಾಗ್ಯಸ್ಥಿತಿಯಲ್ಲಿರ್ತಕ್ಕಂಥ 4 ಗ್ರಹಗಳ ಯೋಗ ಕೂಡ ತುಂಬ ಚೆನ್ನಾಗಿದೆ. ಹಾಗಾಗಿ ಮೇಷರಾಶಿಯವರ ಇವತ್ತಿನ ದಿನ ಉತ್ತಮವಾಗಿರುತ್ತೆ. ಟೆನ್ಷನ್ ಮಾಡ್ಕೊಳ್ಬೇಕಾದ ಅನಿವಾರ್ಯತೆ ಇಲ್ಲ. ಆದರೂ 7.5 ಎಲ್ಲರಿಗೂ ಸಹ ಗೊತ್ತಿದೆ. ಮೇಷರಾಶಿಯವರಿಗೆ 7.5 ನಡೀತಾ ಇರ್ತಕ್ಕಂಥದ್ದು. ಈ 7.5 ಫಲವಾಗಿ ಮಾನಸಿಕವಾದ ಕಿರಿಕಿರಿ, ಸ್ವಲ್ಪ ಮಟ್ಟಿಗೆ ಕೆಲವ್ರ ಜೊತೆಗೆ ಬಿರುಸಿನ ಮಾತುಕತೆಗಳು ನಡೀತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಈ ಒಂದು ವಿಚಾರದಲ್ಲಿ ಎಚ್ಚರಿಕೆಯನ್ನು ಇಟ್ಕೊಳ್ಳಿ. ವಾಗೀಶ್ವರಿ ದೇವಿಯ ಉಪಾಸನೆಯನ್ನು ಮಾಡ್ಕೊಳ್ಳಿ. ಶುಭವಾಗಲಿ. ಮುಂದಿಂದು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ತೃತೀಯಾಧಿಪತಿ ರಾಶಿಯಲ್ಲಿ ಉಚ್ಚನಾಗಿರ್ತಕ್ಕಂಥದ್ದು. ಒಡ ಹುಟ್ಟಿದವರ ಸಹಕಾರ ಹೆಚ್ಚಾಗಿ ಸಿಗ್ತಕ್ಕಂಥ ಒಂದು ದಿನ. ಒಡ ಹುಟ್ಟಿದವರಿಂದ ಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ಅನುಕೂಲತೆಗಳನ್ನು ಕೂಡ ಮಾಡ್ಕೊಳ್ಬಹುದು. ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಅಣ್ಣ ತಮ್ಮಂದಿರಿಂದ ಅಥವಾ ಅಕ್ಕ ತಂಗಿಯರಿಂದ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಸಹಕಾರ, ಒಂದು ಏನು ಹೇಳ್ಬೋದು, ಅದಕ್ಕೆ ಒಂದು ಪ್ರೀತಿ ವಿಶ್ವಾಸದ ಒಂದು ನಡವಳಿಕೆಗಳನ್ನು ಕೂಡ ನಿರೀಕ್ಷೆ ಮಾಡಬಹುದು. ಪೂರ್ಣವಾಗಿರ್ತಕ್ಕಂಥ ಗುರುಬಲ ಇದೆ, ಗಜಕೇಸರಿ ಯೋಗ ಇದೆ. ಕೆಲಸ ಕಾರ್ಯಗಳಲ್ಲಿ ಆಸಕ್ತಿಯಿಂದ ನಡೆಸ್ಕೊಂಡು ಹೋಗ್ತಕ್ಕಂಥ ಎಲ್ಲ ಅವಕಾಶವೂ ಸಹ ಇದೆ. ಆದರೆ ಅಷ್ಟಮದಲ್ಲಿರ್ತಕ್ಕಂಥ ಶುಕ್ರ ಮತ್ತು ಆದಿತ್ಯ ಯೋಗ ತಂದೆಯ ವಿಷಯಕ್ಕೆ ಸಂಬಂಧಪಟ್ಟು ಅಥವಾ ತಂದೆಯ ಆರೋಗ್ಯಕ್ಕೆ ಸಂಬಂಧಪಟ್ಟು ಸ್ವಲ್ಪ ಮಟ್ಟಿನ ಬೇಸರ, ಕಿರಿಕಿರಿ ಇತ್ಯಾದಿಗಳು ಕೂಡ ತಂದೆಯ ಪರಿಸ್ಥಿತಿಗೆ ಸಂಬಂಧಪಟ್ಟು ಕಾಣಿಸುತ್ತೆ. ಇದನ್ನು ಹೊರತುಪಡಿಸಿದರೆ ವೃಷಭ ರಾಶಿಯವರಿಗೆ ಯಾರು ಟೆನ್ಷನ್ ಇಲ್ಲ, ಚಿಂತೆ ಮಾಡ್ಕೊಳ್ಬೇಕಾದ ಅನಿವಾರ್ಯತೆ ಇಲ್ಲ. ಶಿವನ ಉಪಾಸನೆಯಿಂದ ಮತ್ತಷ್ಟು ನೆಮ್ಮದಿ ಸಾಧ್ಯವಾಗುತ್ತೆ. ಪ್ರಯತ್ನ ಮಾಡಿ. ಶುಭವಾಗಲಿ. ಮುಂದಿಂದು ಮಿಥುನ ರಾಶಿ.
ಮಿಥುನ ರಾಶಿಯವರಿಗೆ ದಿನದ ಆರಂಭ ಆಗ್ತಕ್ಕಂಥದ್ದು ಅರ್ಥನಾಶದೊಂದಿಗೆ ಸ್ವಲ್ಪ ಮಟ್ಟಿನ ಧನ ವ್ಯಯವಾಗ್ತಕ್ಕಂಥ ಯೋಗದೊಂದಿಗೆ ಆರಂಭವಾಗುತ್ತೆ. ಜೊತೆಯಲ್ಲಿ ಮಂದಗತಿಯ ಬೆಳವಣಿಗೆ ಅಂತಕ್ಕಂಥದ್ದು ಕೂಡ ಆರಂಭ ಆಗತ್ತೆ. ಆ ನಂತರದಲ್ಲಿ ಯಾವಾಗ ಚಂದ್ರ ನಿಮ್ಮ ರಾಶಿಗೆ ಪ್ರವೇಶ ಮಾಡ್ತಾನಲ್ಲ, ಮಿಥುನ ರಾಶಿಗೆ ಬಂದ ನಂತರದಲ್ಲಿ ನಷ್ಟವಾಗಿರ್ತಕ್ಕಂಥ ವಿಭಾಗದಲ್ಲೆಲ್ಲ ಸ್ವಲ್ಪ ಮಟ್ಟಿನ ರಿಕವರಿ ಆಗ್ತಕ್ಕಂಥದ್ದು, ಪುನಃ ತುಂಬಿಕೊಳ್ತಕ್ಕಂಥದ್ದು, ಅನುಕೂಲವಾಗ್ತಕ್ಕಂಥ ಎಲ್ಲ ಲಕ್ಷಣಗಳು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಟೆನ್ಷನ್ ಮಾಡ್ಕೊಳ್ಬೇಕಾದ ಅನಿವಾರ್ಯತೆ ಇಲ್ಲಿ ಮಿಥುನ ರಾಶಿಯವರಿಗೆ ಇಲ್ಲ. ಆದರೆ ವ್ಯಯಭಾವಕ್ಕೆ ಶನೈಶ್ಚರನ ದೃಷ್ಟಿ ಇರೋದ್ರಿಂದ ಅನಿರೀಕ್ಷಿತವಾಗಿರ್ತಕ್ಕಂಥ ಸಣ್ಣ ಪುಟ್ಟ ನಷ್ಟಗಳು ಉಂಟಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ನಷ್ಟಗಳನ್ನು ಹೆಚ್ಚು ತಲೆ ಕೆಡಿಸ್ಕೊಳ್ಳದೆ ನಿಭಾಯಿಸ್ಕೊಂಡು ಹೋಗುವ ಪ್ರಯತ್ನವನ್ನು ಮಾಡಬೇಕು. ಮತ್ತು ಸಪ್ತಮ ಭಾವದಲ್ಲಿ 4 ಗ್ರಹಗಳ ಯೋಗ ಇದೆ. ವ್ಯಾಪಾರ ವ್ಯವಹಾರಗಳಲ್ಲಿ ಇನ್ವೆಸ್ಟೆಡ್ ದ್ಯೂತ ಅಂತಂದರೆ ಈಗ ಶೇರ್ ಮಾರ್ಕೆಟ್ ಇತ್ಯಾದಿ ಬಿಸ್ನೆಸ್ಗಳಲ್ಲಿ ಹಾಕಿರ್ತಕ್ಕಂಥವರಿಗೆಲ್ಲ ಸ್ವಲ್ಪ ಮಟ್ಟಿನ ತಾಕಲಾಟದ ಅನುಭವ ಅಂತಕ್ಕಂಥದ್ದು ಕಾಣಿಸುತ್ತೆ. ಸ್ವಲ್ಪ ಮಟ್ಟಿನ ಭಯ ಕೂಡ ಕೆಲವರಿಗೆ ಆಗಬಹುದು, ಸ್ವಲ್ಪ ಮಟ್ಟಿನ ಹಣ ನಷ್ಟ ಕೂಡ ಆಗಬಹುದು. ಜೊತೆಯಲ್ಲಿ ವಿಶೇಷವಾಗಿ ಬಂಗಾರದ ವ್ಯಾಪಾರ ಮಾಡ್ತಕ್ಕಂಥವರಿಗೆ, ತಂದು ಮಾರುವಂಥವರಿಗೆ ಲಾಭ ಆಗಬಹುದು, ಅದು ಇಟ್ಕೊಂಡು ಅದನ್ನು ಬೇರೆ ರೀತಿಯಲ್ಲಿ ಡೀಲ್ ಮಾಡ್ತಕ್ಕಂಥವರಿಗೆ ನಷ್ಟವಾಗುವಂಥ ಲಕ್ಷಣ ಕಾಣಿಸುತ್ತೆ. ಹಾಗಾಗಿ ಯಾಕೆಂದರೆ ಬಂಗಾರದ ಒಂದು ಪರಿಸ್ಥಿತಿ ಹಾಗಿದೆ, ಏರ್ಪೇರ್ ಆಗ್ತಾ ಇರೋದ್ರಿಂದ ಸ್ವಲ್ಪ ಮಟ್ಟಿನ ತೊಂದರೆಗಳು ಕಾಣಿಸ್ಕೊಳ್ಳುತ್ತೆ. ಮುಖ್ಯವಾಗಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಹಾಲಕ್ಷ್ಮಿಯ ಉಪಾಸನೆಯನ್ನು ಮಾಡಿಕೊಳ್ಳಿ. ಶುಭವಾಗಲಿ. ಮುಂದಿಂದು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಇವತ್ತು ಮಧ್ಯಮ ಸ್ಥಿತಿಯ ದಿನ. ಕಾರಣ ಆರಂಭಿಕ ಹಂತವೆಲ್ಲ ಚೆನ್ನಾಗಿದ್ರೂ ಕೂಡ ಬರ್ತಾ ಬರ್ತಾ ಯಾಕೋ ಇವತ್ತೆಲ್ಲ ಬರೀ ಲಾಸಲ್ಲೇ ಹೋಗ್ತಾ ಇದೆಯಲ್ಲ ಅಂತ ಅನಿಸುವಂಥ ಲಕ್ಷಣ ಕಾಣಿಸುತ್ತೆ. ವಿಶೇಷವಾಗಿ ಆಶ್ಲೇಷ ನಕ್ಷತ್ರದವರು ಕೆಲವು ವಸ್ತುಗಳನ್ನು ಕಳೆದುಕೊಳ್ತಕ್ಕಂಥ ಸಾಧ್ಯತೆ ಕೂಡ ಇದೆ. ಕಾರಣ ಏನಪ್ಪ ಅಂತಂದರೆ, ನಿಮ್ಮ ನಕ್ಷತ್ರಕ್ಕೆ ಸಂಬಂಧಪಟ್ಟತಕ್ಕಂಥ ನಿಮ್ಮ ರಾಶ್ಯಾಧಿಪತಿ ಚಂದ್ರನೇ ವ್ಯಯಭಾವಕ್ಕೆ ಬಂದಿರತಕ್ಕಂಥ ಸ್ಥಿತಿ. ಅರ್ಥಾತ್ ಏನಪ್ಪ ಅಂತಂದರೆ ನಿಮಗೆ ನಷ್ಟವಾಗ್ತಕ್ಕಂಥದ್ದು. ಅದು ವಿಶೇಷವಾಗಿ ಹೇಳಬೇಕು ಅಂತಂದರೆ ಹಣಕಾಸಿನ ವಿಚಾರಕ್ಕಿಂತಲೂ ಬೆಳ್ಳಿ ಬಂಗಾರದ ವಸ್ತುಗಳು ಕಳೆದು ಹೋಗ್ತಕ್ಕಂಥ ಲಕ್ಷಣಗಳು ಹೆಚ್ಚಿದೆ. ಅಥವಾ ಆಕಸ್ಮಿಕವಾಗಿ ನೀವು ಇಡೋದೊಂದು ಜಾಗ ಹುಡ್ಕೋದೊಂದು ಜಾಗ, ಈ ರೀತಿಯಾಗಿ ಸ್ವಲ್ಪ ಗಾಬರಿ ಗಲಿಬಿಲಿ ಆತಂಕ ಎಲ್ಲವೂ ಕೂಡ ಉಂಟಾಗ್ತಕ್ಕಂಥ ಲಕ್ಷಣ ಕರ್ಕಾಟಕ ರಾಶಿಯವರಿಗೆ ಕಾಣಿಸುತ್ತೆ. ಕಾರ್ತವೀರ್ಯಾರ್ಜುನನ ಉಪಾಸನೆಯನ್ನು ಮಾಡ್ಕೊಳ್ಳಿ. ಕಾರ್ತವೀರ್ಯಾರ್ಜುನೋ ನಾಮ ರಾಜಾಬಾಹು ಸಹಸ್ರವಾಂತಸ್ಯ ಸ್ಮರಣ ಮಾತ್ರೇನ ಹೃತನ್ನಷ್ಟಂಚ ಲಭ್ಯತೆ ಅನ್ನುವಂಥ ಒಂದು ಶ್ಲೋಕ ಇದೆ. ಯಾರಾದರೂ ಪುರೋಹಿತರ ಹತ್ರ ತಾಮ್ರದ ತಗಡಿನ ಮೇಲೆ ಅದನ್ನು ಬರೆಸಿ ಅದಕ್ಕೆ ಆವಾಹನೆ ಪೂಜೆ ಇತ್ಯಾದಿಗಳನ್ನು ಸರಿಯಾದ ರೀತಿಯಲ್ಲಿ ಮಾಡಿ, ಆ ನಂತರದಲ್ಲಿ ಎಲ್ಲಿ ನೀವು ಕಳೆದುಕೊಂಡಿರ್ತಕ್ಕಂಥ ವಸ್ತುವನ್ನು ಎಲ್ಲಿ ಇಟ್ಟಿದ್ರಲ್ಲ ಮುಂಚೆ ನಿಮಗೆ ನೆನಪಿದ್ದ ಹಾಗೆ, ಆ ಜಾಗದಲ್ಲಿ ಆ ಯಂತ್ರವನ್ನು ಇಡುವ ಮುಖಾಂತರವಾಗಿ ಅದನ್ನು ಪುನಃ ಪ್ರಾಪ್ತಿ ಮಾಡಿಕೊಳ್ಳಿಕ್ಕೆ ಬೇಕಾದ ಪ್ರಯತ್ನ ಮಾಡ್ಬೋದು. ಪ್ರಯತ್ನ ಮಾಡಿ. ಶುಭವಾಗಿ. ಕ್ಷೇತ್ರ ಮಹಿಮೆ ವಿಭಾಗದಲ್ಲಿ ಶುಭ ಶುಕ್ರವಾರದಂದು ಯಾವ ಶುಭ ಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀರಾ ಗುರುಗಳೇ? ನಾನು ದಕ್ಷಿಣ ಭಾರತದ ತುಟ್ಟ ತುದಿಗೆ ಹೋಗೋಣ ಇವತ್ತು. ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಕ್ಷೇತ್ರ ಮತ್ತು ಬಹಳ ಮಹಾತ್ಮೆ ಇರತಕ್ಕಂಥ ಕ್ಷೇತ್ರ, ಪದ್ಮಪುರಾಣದಲ್ಲಿ ಇರುವಂಥ ಒಂದು ಕ್ಷೇತ್ರ. ಈ ಕ್ಷೇತ್ರದ ಬಗ್ಗೆ ಪದ್ಮಪುರಾಣದಲ್ಲಿ ಕ್ಷೇತ್ರದ ಒಂದು ಮಹಾತ್ಮೆಯನ್ನು ತಿಳಿಸುವಾಗ, ಅರ್ಜುನ ಅವನು ರಾಜಸೂಯ ಆಗಕ್ಕಿಂತಲೂ ಮೊದಲು ಯಾವಾಗ ಇಂದ್ರಪ್ರಸ್ಥವನ್ನು ನಿರ್ಮಾಣ ಮಾಡಿ ಆ ನಂತರದಲ್ಲಿ ಅವನು ತೀರ್ಥಯಾತ್ರೆಗಾಗಿ ಅಂತ ಹೋಗ್ತಾನೆ. ಆ ತೀರ್ಥಯಾತ್ರೆಗಾಗಿ ಹೋದಾಗ ಈ ಕ್ಷೇತ್ರದ ಪೂರ್ಣ ವಿವರಣೆ ಅಲ್ಲಿ ಬರ್ತದೆ. ತೀರ್ಥಯಾತ್ರೆಗೆ ಹೋದಂಥ ಸಂದರ್ಭದಲ್ಲಿ ಕನ್ಯಾಕುಮಾರಿ ಯಾಕೆ ಅಷ್ಟು ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರ ಅಂತಂದರೆ, ಗೋದಾವರಿ ನದಿಯ ದಕ್ಷಿಣ ಭಾಗವನ್ನು ಒಬ್ಬ ಆಳ್ತಾ ಇದ್ದ ರಾಜ, ಪಾಂಡ್ಯ ರಾಜ ಅಂಥೇಳಿ, ಪಾಂಡ್ಯ ವಂಶದ ರಾಜ ಮನೆತನದ ಒಬ್ಬ ರಾಜ ಅಂಥೇಳಿ ಬರುತ್ತೆ. ಅಂದರೆ ಕ್ರಿಸ್ತ ಪೂರ್ವದ ಕಥೆ ಇದು. ಸುಮಾರು ಒಂದು 3-4 ಸಾವಿರ ವರ್ಷದ ಹಿಂದಿನ ಕಥೆ ಇರಬಹುದು. ಅವನ ಹೆಸರು ಭರತ ಅಂತ ಆಗಿರುತ್ತೆ. ಆ ಭರತ ದಕ್ಷಿಣ ಭಾರತದ ಏಕೈಕ ರಾಜ. ಅವನಿಗೆ ಒಟ್ಟು 9 ಜನ ಮಕ್ಕಳು. ಆ 9 ಜನ ಮಕ್ಕಳಲ್ಲಿ 1 ಗಂಡು ಮಗ, ಉಳಿದ 8 ಮಂದಿ ಹೆಣ್ಣು ಮಕ್ಕಳು. ಅದರಲ್ಲಿ ಆ 8 ಮಂದಿ ಹೆಣ್ಣು ಮಕ್ಕಳಲ್ಲಿ ಕೊನೆಯ ಮಗಳ ಹೆಸರು ಕುಮಾರಿ ಅಂತ. ಆ ಕುಮಾರಿ ಹುಟ್ಟಿದ ಸಂದರ್ಭದಲ್ಲೇನೆ ಆಕೆಗೆ, ಅಂದ್ರೆ ಯಾವಾಗ ತಿಳುವಳಿಕೆ ಬರ್ಲಿಕ್ಕೆ ಆರಂಭ ಆಯ್ತೋ ಆ ಸಂದರ್ಭದಲ್ಲೇನೆ ಅವಳಿಗೆ ಒಂದು ತಿಳುವಳಿಕೆ, ಒಂದು ತೀರ್ಮಾನ ಏನು ಅಂದ್ರೆ, ತಾನು ಶಿವನನ್ನು ವರಿಸಬೇಕು, ಶಿವನನ್ನು ಮದುವೆ ಮಾಡ್ಕೊಳ್ಬೇಕು ಅಂತ. ಯಾಕೆ ಇದು ಇಂಥ ಒಂದು ಭಾವನೆ ಅವಳಿಗೆ ಬಂತು ಅಂತ ಹೇಳಿ ರಾಜನಿಗೂ ಗೊತ್ತಾಗೋದಿಲ್ಲ. ವಹಿಸ್ಕೊಟ್ಟು ಎಲ್ಲ ಹೋದ. ರಾಜ್ಯದ ಒಂದು ಜಾಗದ ಯಜಮಾನಿಕೆ ಅಥವಾ ಆಡಳಿತವನ್ನ ಆಕೆ ವಹಿಸ್ಕೊಂಡು ಬಹಳ ಚೆನ್ನಾಗಿ ನಿರ್ವಹಣೆ ಮಾಡ್ತಾ ಇದ್ದು. ಆ ಸಂದರ್ಭದಲ್ಲಿ
ಒಂದು ಘಟನೆ ನಡೆಯುತ್ತೆ. ಪಾತಾಳ ಲೋಕದ ಒಬ್ಬ ರಾಜ ಇರ್ತಾನೆ, ಬಾಣಾಸುರ ಅಂತ. ಆ ಬಾಣಾಸುರ ಬಹಳ ದರ್ಪದಿಂದ ಇರ್ತಕ್ಕಂಥವನು, ಬಹಳ ಸಾಮರ್ಥ್ಯಶಾಲಿಯೂ ಹೌದು. ರಾಕ್ಷಸರದ್ದು ದೊಡ್ಡ ಸಮಸ್ಯೆ ಅದು. ಅವ್ರಿಗೆ ಬಹಳ ಶಕ್ತಿ ಇರುತ್ತೆ, ತುಂಬಾ ಹಠ ಸಾಧನೆ ಮಾಡುವಂತ ಸಾಮರ್ಥ್ಯ ಇರುತ್ತೆ, ಎಲ್ಲದೂ ಇದ್ರೂ ಕೂಡ ಧರ್ಮಿಷ್ಠರಾಗಿರೋದಿಲ್ಲ. ಅವರು ಅಧರ್ಮಿಗಳು, ದುಷ್ಟರು, ಪಾಪಿಗಳು, ಲೋಕ ಕಂಟಕರಾಗಿರ್ತಾರೆ. ಹಾಗಿದ್ದಂಥ ಸಂದರ್ಭದಲ್ಲಿ ಅವನು ಶಿವನನ್ನು ಕುರಿತು ತಪಸ್ಸು ಮಾಡ್ತಾನೆ. ಶಿವನನ್ನು ಕುರಿತು ತಪಸ್ಸು ಮಾಡ್ತಾನೆ. ಆ ತಪಸ್ಸಾಧನೆಯೂ ಅಷ್ಟೇ. ಯಾವುದಾದ್ರೂ ಒಬ್ಬರು ರಾಕ್ಷಸರು ತಪಸ್ಸಿ ಕೂತವ್ರು ಸೋತಿದ್ದ ದಾಖಲೆ ಇದೆಯಾ ಇತಿಹಾಸದಲ್ಲಿ? ಇಲ್ಲ. ಎಲ್ಲರೂ ತಪಸ್ಸಲ್ಲಿ ಗೆದ್ದೇ ಗೆಲ್ತಾರೆ. ಮತ್ತು ತಾವು ಯಾವ ಒಂದು ಇಷ್ಟ ದೇವತೆಯ ಉಪಾಸನೆಗಾಗಿ ತಪಸ್ಸು ಮಾಡ್ತಿರ್ತಾರಲ್ಲ, ಆ ಒಂದು ತಪಸ್ಸು ಅವ್ರಿಗೆ ಯಶಸ್ಸಾಗಿ ಆಗ್ತದೆ. ಆ ದೈವ ಅವ್ರ ಮುಂದೆ ಪ್ರತ್ಯಕ್ಷ ಆಗಿ ಆಗ್ತದೆ. ಈ ಬಾಣಾಸುರ ಕೂಡ ಶಿವನನ್ನು ಕುರಿತು ತಪಸ್ಸು ಮಾಡ್ತಾನೆ. ತಪಸ್ಸು ಮಾಡಿದವನು ಒಂದು ವರ ಏನು ಕೇಳ್ತಾನೆ ಅಂತಂದರೆ, ತನ್ನನ್ನ ಯಾವುದೇ ಪುರುಷನಾಗಲಿ ಅಥವಾ ಯಾವುದೇ ಸ್ತ್ರೀ ಆಗಲಿ ಸಂಹಾರ ಮಾಡಬಾರ್ದು ಅಂತ. ಹೇಗಿದೆ? ಯಾವುದೇ ಪುರುಷ ಅಥವಾ ಯಾವುದೇ ಸ್ತ್ರೀ ತನ್ನನ್ನು ಸಂಹಾರ ಮಾಡಬಾರ್ದು. ವರ ಅನುಗ್ರಹ ಅಂತೇಳಿ ಸಿಕ್ಕಿದ ನಂತರದಲ್ಲಿ ಮತ್ತೆ ಈಗ ಅಧಿಕಾರದಲ್ಲಿ ಕೂತ್ರ ಮೇಲೆ ಉಪಟಳ ಕೊಡೋದು ಸಹಜವಾಗಿ ಜಾಸ್ತಿ ಆಗ್ಬಿಡುತ್ತೆ. ಋಷಿಮುನಿಗಳಿಗೆಲ್ಲ ತುಂಬಾ ಸಂಕಟ ಆಗುತ್ತೆ. ಎಲ್ಲರೂ ಶಿವನನ್ನ ಕುರಿತು ತಪಸ್ಸು ಮಾಡಿ ಪ್ರಾರ್ಥನೆ ಮಾಡ್ತಾರೆ. ಶಿವ ಪ್ರತ್ಯಕ್ಷ ಆಗ್ಬಿಟ್ಟು ಹೇಳ್ತಾನೆ, ಹೌದಪ್ಪ, ನಿಜ, ಒಪ್ತೀನಿ, ಅವನಿಗೆ ಒಂದು ವರ ಕೊಟ್ಟಿದ್ದೀನಿ ನಾನು, ಇಲ್ಲ ಅಂತಲ್ಲ. ಆದ್ರೆ ಅವನು ಎಲ್ಲ ರಾಕ್ಷಸರಾಗಿ ಅವನು ಮಾಡ್ತಾನೆ. ಅದು ಕಾಲ ಬಂದಾಗ ಅದು ಎಲ್ಲ ಸರಿಯಾದ ಒಂದು ವ್ಯವಸ್ಥೆ ಆಗ್ತದೆ, ಯೋಚನೆ ಮಾಡಬೇಡಿ. ಪಾರ್ವತಿ ಅವನನ್ನು ಸಂಹಾರ ಮಾಡ್ತಾಳೆ ಅಂತೇಳಿ ಶಿವ ಅನುಗ್ರಹ ಮಾಡಿ ಅಂತರ್ಧಾನ ಆಗ್ತಾನೆ. ಎಲ್ಲ ಋಷಿಮುನಿಗಳಿಗೆ ಸಮಾಧಾನ ಏನೋ ಆಗುತ್ತೆ. ಆದ್ರೆ ಪಾರ್ವತಿ ಮತ್ತೆ ಬರ್ಬೇಕಂದ್ರೆ ಅವಳು ಸ್ತ್ರೀನೇ ತಾನೆ. ಶಿವನ ಯಾರು ಸ್ತ್ರೀ ಅಂದ್ರೆ ಆ ಪದದ ಅರ್ಥ ಏನಪ್ಪ ಅಂದ್ರೆ ವಿವಾಹಿತ ಹೆಣ್ಮಗಳು ಅಂತ. ಈ ರೀತಿಯಾಗಿ ಯಾವಾಗ ಆ ಒಂದು ಸ್ತ್ರೀತ್ವ ಹೆಣ್ಣಿಗೆ ಪ್ರಾಪ್ತಿ ಆಗತ್ತೆ, ಅವಳಿಂದ ಸಂಹಾರ ಸಾಧ್ಯ ಇಲ್ಲ, ಪುರುಷನಿಂದ ಹೇಗೂ ಸಾಧ್ಯ ಇಲ್ಲ. ಆವಾಗ ಕನ್ಯಾ ರೂಪದಿಂದ ಸಂಹಾರ ಆಗ್ತದೆ ಅಂತ ಪರಮೇಶ್ವರ ಏನು ಹೇಳಿರ್ತಾರಲ್ಲ, ಆ ಕನ್ಯಾ ರೂಪದಲ್ಲಿ ಇರ್ತಕ್ಕಂಥ ಒಂದು ಹೆಣ್ಮಗಳು ಬೇಕಲ್ಲ, ಪಾರ್ವತಿಯ ಅಂಶಾವತಾರಿ ಆಗಿರ್ತಕ್ಕಂಥವಳು ಈ ಕುಮಾರಿ, ಪಾಂಡ್ಯರಾಜನ ಮಗಳು, 8ನೇ ಮಗಳು ಅಥವಾ 9ನೇ ಸಂತತಿ ಪ್ರಕಾರ 9ನೇ ಅವಳು ಆ ಪ್ರಾಂತ್ಯದ ಅಧಿಕಾರಿಯಾಗಿರ್ತಾಳೆ. ಮತ್ತು ವಿಶೇಷವಾಗಿ ಅವಳಿಗೆ ಏನಾಗುತ್ತೆ, ಶಿವನನ್ನು ಕುರಿತು ತಪಸ್ಸು ಮಾಡಲಿಕ್ಕೆ ಆರಂಭ ಮಾಡ್ತಾಳೆ. ಅವಳಿಗೆ ಆವಾಗ ಎಷ್ಟು ವರ್ಷ ಅಂದರೆ ಕೇವಲ 12 ವರ್ಷ. ಅವಳಿಗೆ 12ನೇ ವಯಸ್ಸಿನಲ್ಲಿ ಶಿವನ ತಪಸ್ಸನ್ನು ಮಾಡ್ತಾಳೆ. 4 ವರ್ಷದ ನಿರಂತರವಾದ ತಪಸ್ಸಿಗೆ ಶಿವ ಪ್ರತ್ಯಕ್ಷ ಆಗ್ತಾನೆ. ಆಯಿತು, ನಾನು ನಿನ್ನನ್ನು ಮದುವೆ ಮಾಡ್ಕೊಳ್ತೀನಿ, ಒಂದು ಒಳ್ಳೆ ಮುಹೂರ್ತದಲ್ಲಿ ವಿವಾಹ ಆಗೋಣ ಅಂಥೇಳಿ ಪರಮೇಶ್ವರ ಹೇಳ್ತಾನೆ. ಬಹಳ ಸಂತೋಷ ಆಗುತ್ತೆ ಅವಳಿಗೆ. ಎಲ್ಲ ಸಿದ್ಧತೆಗಳಾಗುತ್ತೆ, ಎಲ್ಲ ಮುಹೂರ್ತ ಎಲ್ಲ ನಿಶ್ಚಯ ಆಗುತ್ತೆ, ಎಲ್ಲ ಆಗುತ್ತೆ. ಆದರೆ ದೇವತೆಗಳಿಗೆ ಟೆನ್ಷನ್ ಶುರುವಾಗ್ಬಿಡುತ್ತೆ, ಗಾಬರಿ ಆಯಿತು. ಒಂದೊಮ್ಮೆ ಈ ಕುಮಾರಿ ಇವಳಿಂದೇ ಸಂಹಾರ ಆಗ್ಬೋದು ಅಂತ ಅಂದಾಜು. ಯಾಕೆ ಅಂತಂದ್ರೆ ಶಿವನಿಗೆ ಪ್ರತ್ಯಕ್ಷ ಆಗಿದ್ದಾನಲ್ಲ. ಒಂದೊಮ್ಮೆ ಏನಾದರೂ ಈಕೆ ಶಿವನನ್ನು ಮದುವೆ ಮಾಡ್ಕೊಂಡ್ಲು ಅಂದರೆ ಈಕೆ ಕನ್ಯೆಯಾಗಿ ಉಳಿಯೋದಿಲ್ಲ, ಆವಾಗ ಸ್ತ್ರೀ ಆಗ್ತಾಳೆ. ಆವಾಗ ಮತ್ತೆ ಬಾಣಾಸುರನ ಸಂಹಾರ ಸಾಧ್ಯ ಇಲ್ಲ. ಏನು ಮಾಡೋದು? ನಾಳೆ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ವಿವಾಹ ಅಂತ ನಿರ್ಣಯ ಆಗಿರೋ ಅಲ್ಲಿವರೆಗೂ ಹೇಗೋ ತಳ್ಳಿಬಿಡ್ತು ಕಾಲ. ವಿವಾಹ ಆದರೆ ಎಡವಟ್ಟಾಯಿತು ಅಂತ ಹೇಳಿ ದೇವತೆಗಳೆಲ್ಲ ಹೋಗಿ ನಾರದ ಮಹರ್ಷಿಗಳ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತಾರೆ, ಹೇಗಾದರೂ ಮಾಡಿ ಇದೊಂದು ಮದುವೆ ಒಂದು ನಿಲ್ಲಿಸಿ ದಯವಿಟ್ಟು. ಆವಾಗ ನಾರದ ಮಹರ್ಷಿಗಳು ಏನು ಮಾಡ್ತಾರೆ, ವಿಶ್ವಕರ್ಮ ನಿರ್ಮಿತವಾಗಿರ್ತಕ್ಕಂಥ ಒಂದು ಅದ್ಭುತವಾದಂಥ ಒಂದು ಮೂಗುಬಟ್ಟನ್ನು ಆಕೆಗೆ ಉಡುಗೊರೆಯಾಗಿ ಕೊಟ್ಟಿರ್ತಾರಲ್ಲ, ಅದು ಕೂಡ ಮುಂದೆ ಬರುತ್ತೆ. ಅದು ಮಹಾತ್ಮೆ ಬಹಳ ಅದ್ಭುತವಾಗಿರತಕ್ಕಂಥದ್ದು ಒಂದು. ಅದನ್ನೆಲ್ಲ ಹಾಕ್ಕೊಂಡು ಅದ್ಭುತವಾಗಿ ಅಲಂಕಾರ ಮಾಡಿಕೊಂಡು ಈಕೆ ಏನು ಮಾಡ್ತಾಳೆ, ಸಿದ್ಧವಾಗಿರ್ತಾಳೆ. ಆದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮದುವೆ ಅಂದರೆ ಸೂರ್ಯೋದಯ ಪೂರ್ವದಲ್ಲಿ ಮದುವೆ. ಸೂರ್ಯೋದಯಕ್ಕೆ ಕೋಳಿ ಕೂಗ್ತಕ್ಕಂಥದ್ದು ಒಂದು ಎಲ್ಲ ಕಡೆಯಲ್ಲೂ ಇರುವಂಥ ವ್ಯವಸ್ಥೆ ಅಲ್ವಾ. ನಾರದ ಮಹರ್ಷಿಗಳು ಏನು ಮಾಡ್ತಾರೆ, ಮಾಯಾ ಒಂದು ಕುಕ್ಕುಟ ಅಂತ ಹೇಳ್ತಾರೆ, ಮಾಯಾ ಕುಕ್ಕುಟ ಅಂತ. ಕುಕ್ಕುಟ ಅಂದ್ರೆ ಕೋಳಿ. ಮಾಯಾ ಕುಕ್ಕುಟದ ರೂಪದಲ್ಲಿ ಬಂದು ಏನು ಮಾಡಿಬಿಡ್ತಾರೆ, ಸೂರ್ಯೋದಯಕ್ಕಿಂತ ಎಷ್ಟೋ ಮೊದಲೇನೆ ಒಂದು ಸಾರಿ ಕೋಳಿ ಕೂಗಿದ ಹಾಗೆ ಕೂಗ್ಬಿಡ್ತಾರೆ. ಎಚ್ಚರ ಆಯಿತು, ಇವಳು ಎದ್ದು ಎಲ್ಲ ನೋಡ್ತಾಳೆ, ಅಯ್ಯೋ ದೇವರೇ ಸೂರ್ಯೋದಯ ಆಗೋಯ್ತು, ಇನ್ನೇನು ಮಾಡೋದು, ಹೇಗೂ ಮದುವೆ ಇಲ್ಲ, ಮುಹೂರ್ತ ಮೀರೋಯ್ತಲ್ಲ, ಮುಹೂರ್ತ ಮೀರ್ ಹೋದ್ಮೇಲೆ ಇನ್ನೇನು ಮದುವೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಕೊಂಡು ತುಂಬ ದುಃಖ ಆಗುತ್ತೆ, ಬೇಸರ ಆಗುತ್ತೆ. ಅವಳೇನು ಮಾಡ್ತಾಳೆ, ಆ ಮದುವೆಗಾಗಿ ಶೇಖರಿಸಿಟ್ಕೊಂಡಿರ್ತಕ್ಕಂಥ ಅಕ್ಷತೆ, ಬೇಳೆ, ಕಾಳು ಇತ್ಯಾದಿ ಏನೇನು ದ್ರವ್ಯಗಳೆಲ್ಲ ಮದುವೆಗಾಗಿ ಸಿದ್ಧಪಡಿಸ್ಕೊಂಡಿರ್ತಾಳೆ ಎಲ್ಲವನ್ನು ತಗೊಂಡೋಗಿ ಸಮುದ್ರಕ್ಕೆ ಚೆಲ್ಲಿ ಬಿಡ್ತಾಳೆ. ಮತ್ತು ಅಲ್ಲೇ ಇರ್ತಕ್ಕಂಥ ದೊಡ್ಡ ಬಂಡೆಯ ಮೇಲೆ ಗಟ್ಟಿಯಾಗಿ ತಪಸ್ಸಿಗೆ ಕೂತ್ಬಿಡ್ತಾಳೆ.
ಹಾಗೆ ತಪಸ್ಸೆ ಕೂತಂತಹ ಅವಳ ಸೌಂದರ್ಯವನ್ನು ಆಕಸ್ಮಿಕವಾಗಿ ವಿಹಾರಕ್ಕೆ ಬಂದಂಥ ಬಾಣಾಸುರ ನೋಡ್ತಾನೆ. ಅವನಿಗೆ ಅವಳ ಮೇಲೆ ತುಂಬ ಆಸೆ ಆಗತ್ತೆ. ನೀನು ನನ್ನ ವಿವಾಹ ಆಗುವಂತಾನೆ. ಅವಳಿಗೆಲ್ಲ ನೆನಪಾಗತ್ತೆ ತನ್ನ ಉದ್ದೇಶ ಏನು, ತಾನು ಯಾವ ಕಾರಣದಿಂದ ಭೂಮಿಯ ಮೇಲೆ ಹೆಣ್ಣಾಗಿ ಅವತಾರ ಎತ್ತು ಬಂದಿದ್ದೇನೆ ಇತ್ಯಾದಿಗಳೆಲ್ಲವೂ ಸಹ ನೆನಪಾಗತ್ತೆ. ಮತ್ತು ಭದ್ರಕಾಳಿಯಾಗಿ ಎದ್ದು ನಿಂತು ಅವನಲ್ಲಿ ಹೇಳ್ತಾಳೆ, ನೀನು ನನ್ನನ್ನು ವಿವಾಹ ಮಾಡ್ಕೊಳ್ಬೇಕು ಅಂತ ಹೇಳಾದರೆ ಯುದ್ಧ ಮಾಡಿ ನನ್ನನ್ನು ಸೋಲಿಸ್ಬೇಕು, ನಾನು ನಿನ್ನಿಂದ ಸೋತರೆ ನಿನ್ನನ್ನು ಮದುವೆ ಮಾಡ್ಕೊಳ್ತೀನಿ ಅಂತಾಳೆ. ಆಯಿತು ಬಾ ಯುದ್ಧ ಮಾಡೋಣ, ಅದರಲ್ಲೇನು. ಇಬ್ಬರಿಗೂ ಮಧ್ಯೆ ಘೋರವಾದ ಯುದ್ಧ ಆಗುತ್ತೆ. ಆ ಯುದ್ಧದಲ್ಲಿ ಈಕೆ ತನ್ನ ಪೂರ್ಣವಾಗಿರ್ತಕ್ಕಂಥ ಶಕ್ತಿಯೊಂದಿಗೆ ನಿಂತು ಭದ್ರಕಾಳಿ ರೂಪದಿಂದ ದಶಭುಜ 10 ಭುಜಗಳಿರ್ತಕ್ಕಂಥ ಕಾಳಿಯ ಸ್ವರೂಪದಿಂದ ಅವನ ಜೊತೆ ಯುದ್ಧ ಮಾಡ್ತಾಳೆ. ಆ ಯುದ್ಧದಲ್ಲಿ ಬಾಣಾಸುರನ ಸಂಹಾರವಾಗತ್ತೆ. ಸಂಹಾರವಾದರೂ ಅವಳಿಗೆ ನೆಮ್ಮದಿ ಯಾಕಿಲ್ಲ ಅಂತಂದ್ರೆ, ಶಿವನನ್ನು ವಿವಾಹ ಮಾಡ್ಕೊಳ್ಬೇಕು ಅಂತ ಹೇಳಿ ನಾನು ಎಲ್ಲ ಆಸೆ ಪಟ್ಟಿದ್ದೆ, ಆದರೆ ತನ್ನ ಕನಸು ಭಗ್ನವಾಗಿ ಹೋಯಿತು ಅಂತ ಹೇಳಿ ಯಾಕೆ ಏನು ಮಾಡ್ತಾಳೆ, ಅದೇ ಬಂಡೆ ಮೇಲೆ ತಪಸ್ಸೆ ಕೂತ್ಬಿಡ್ತಾಳೆ. ನಿರಂತರವಾದ ತಪಸ್ಸನ್ನು ಇವತ್ತೂ ಮಾಡ್ತಿದ್ದಾಳೆ ಅವಳು ಅಂತಕ್ಕಂಥದ್ದು ಒಂದು ನಂಬಿಕೆ. ಇದರ ಜೊತೆಯಲ್ಲಿರ್ತಕ್ಕಂಥದ್ದು ಬಾಲಾರೂಪದಿಂದ ಅವಳು ಕನ್ಯಾ ರೂಪದಿಂದ ಅವಳು ಅವತಾರ ಎತ್ತಿ ನಡೆಸಿರ್ತಕ್ಕಂಥ ತಪಸ್ಸಾಗಿದ್ದರಿಂದ ಆ ಜಾಗವನ್ನು ಇವತ್ತಿಗೂ ಕೂಡ ಶಾಕ್ತ ಪರಂಪರೆಯಲ್ಲಿ ಬಾಲ ತ್ರಿಪುರ ಸುಂದರಿ ಅಂತಲೂ ಕರೀತಾರೆ, ಕನ್ಯಾಕುಮಾರಿ ಅಂತಲೂ ಕರೀತಾರೆ, ಶುಭಮಂಗಳಾಕ್ಷಿ ಅಂತ ಕೂಡ ಕರೀತಾರೆ, ಕನ್ಯಾ ಅಮ್ಮನ್ ಅಂತೇಳಿ ತಮಿಳಿನಲ್ಲಿ ಅಮ್ಮ ಅಂತ ಕರೀತಾರಲ್ಲ. ಹೀಗೆ ಎಲ್ಲ ರೀತಿಯ ಹೆಸರುಗಳು ಕೂಡ ಉಂಟು. ಮತ್ತು ಆ ಮೂಗುಬಟ್ಟು ಇವತ್ತು ಕೂಡ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಅದು ಎಲ್ಲಾದರೂ ಫೋಟೋಗಳು ಸಿಕ್ಕಿ ನೋಡಿದ್ರೆ ಗೊತ್ತಾಗುತ್ತೆ, ಹೋಗಿ ದರ್ಶನ ಮಾಡಿದವ್ರಿಗೆ ಗೊತ್ತು, ಎಷ್ಟು ದೂರದಿಂದ ಕೂಡ ಫಳ 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 ಹೊಳಿತದೆ ಅದು. ಅಂಥ ಅದ್ಭುತವಾಗಿರ್ತಕ್ಕಂಥದ್ದು. ಇದರಲ್ಲಿ ಇನ್ನೂ ಒಂದು ಬಹಳ ಮುಖ್ಯವಾದ್ದೇನಪ್ಪ ಅಂತಂದರೆ, ನಮಗೆಲ್ಲರಿಗೂ ಸಹ ಆ ದಕ್ಷ ಯಜ್ಞದಲ್ಲಿ ಸತೀದೇವಿ ತನ್ನ ದೇಹತ್ಯಾಗ ಮಾಡಿದ ಕಥೆ ಗೊತ್ತು. ವಿಷ್ಣು ಚಕ್ರದಿಂದ ಆ ಸತೀದೇವಿಯ ಶರೀರ ಅಂತಕ್ಕಂಥ 51 ತುಂಡಾಯಿತು. ಆ ತುಂಡಾಗಿರ್ತಕ್ಕಂಥ ಭಾಗದಲ್ಲಿ ಒಂದು ಬೆನ್ನು ಮೂಳೆ, ಆ ಬೆನ್ನು ಮೂಳೆ ಅಂತಕ್ಕಂಥದ್ದು ಇದೇ ಜಾಗದಲ್ಲಿ ಬಿದ್ದಿತ್ತು. ಹಾಗಾಗಿ ಆ ಜಾಗ ಆ ಶಕ್ತಿಪೀಠದಲ್ಲಿ ಒಂದಾಗಿರ್ತಕ್ಕಂಥದ್ದು, ಕನ್ಯಾಕುಮಾರಿಯ ತಪಸ್ಸು, ಶಿವನ ಅನುಗ್ರಹ ಎಲ್ಲವೂ ಸಹ ಒಟ್ಟಾಗಿ ಸೇರಿರ್ತಕ್ಕಂಥ ಮಹಾಪುಣ್ಯಕ್ಷೇತ್ರ ಕನ್ಯಾಕುಮಾರಿ. ಗುರುಜಿ, ಆಚಾರ ವಿಚಾರ ವಿಭಾಗದಲ್ಲಿ ಯೂಶಲಿ ನಾವು ಕೇಳುವಂಥ ಪ್ರಶ್ನೆಗಳು ತುಂಬ ಸರಿ ಏನಾದರೂ ಒಂದು ಆಚರಣೆ ಮಾಡ್ತಿರೋದನ್ನು ನೋಡಿದಾಗ ಇದು ಯಾಕೆ ಹೀಗೆ ಅನ್ನೋದಕ್ಕೆ ಉತ್ತರ ಈ ವಿಭಾಗದಲ್ಲಿ ದೊರೆಯುವಂಥದ್ದು. ಬಹಳಷ್ಟು ಜನರ ಮನದ ಪ್ರಶ್ನೆಗಳನ್ನು ನಾನಿಲ್ಲಿ ನಿಮ್ಮ ಮುಂದೆ ಇಡ್ತೀನಿ ಅವರ ದನಿಯಾಗಿ. ಯಾರಾದರೂ ತೀರ್ ಹೋದಂಥ ಸಂದರ್ಭದಲ್ಲಿ 11ನೇ ದಿನಕ್ಕೆ ಮುಡಿ ಕೊಡೋ ಅಂಥದ್ದು ಒಂದು ಪದ್ಧತಿ ಇದೆ. ಯಾಕೆ ಕೊಡಲಾಗತ್ತೆ? ಅದರಲ್ಲೂ ಯಾರು ಅಂತ್ಯ ಸಂಸ್ಕಾರ ಮಾಡ್ತಾರೆ ಅವರೇ ಕೊಡುವಂಥದ್ದು ಯಾಕೆ? ಮುಖ್ಯವಾಗಿ ಈ ದೀಕ್ಷಾಗ್ರಹಣ ಅನ್ನುವಂಥ ಒಂದು ವ್ಯವಸ್ಥೆ ಇದೆ ನಮ್ಮಲ್ಲಿ. ಭಾರತೀಯ ಪರಂಪರೆಯಲ್ಲಿ ವಿಶೇಷ ಏನಪ್ಪ ಅಂತಂದ್ರೆ, ಯಾವುದೇ ಕಾರ್ಯವನ್ನು ನಾವು ಹಿಡಿತಕ್ಕಂಥದ್ದಿದ್ದರೂ ಕೂಡ ಆ ಸಂದರ್ಭದಲ್ಲಿ ದೀಕ್ಷೆಯನ್ನು ಮಾಡ್ಕೊಳ್ಬೇಕು. ನಮ್ಮಲ್ಲಿ ಅನೇಕರು ಅಂದ್ಕೊಂಡಿದ್ದಾರೆ ಯಾರು ಸತ್ರ ಮಾತ್ರ ತಲೆ ಬೋಳಿಸ್ಕೋಬೇಕು ಅಂತ. ಖಂಡಿತ ಹಾಗಿಲ್ಲ. ದೀಕ್ಷಾಗ್ರಹಣ ಕಾಲದಲ್ಲಿ ಮೊಟ್ಟ ಮೊದಲನೇದೇ ವಪನ ಕ್ರಿಯೆ ಅಂತಂದ್ರೆ ತಲೆ ಕೂದಲು ಗಡ್ಡ ಮೀಸೆಗಳನ್ನು ನುಣ್ಣಗೆ ತೆಗೆಸಿ ಶಿಖೆಯನ್ನು ಬಿಡ್ತಕ್ಕಂಥದ್ದು. ಶಿಖೆ ಯಾಕೆ ಶಿಖೆ ಅಂದರೆ, ಶಿಖಾವಂತ ತಲೆ ಹಿಂಭಾಗದಲ್ಲಿ ಶಿಖೆ ಅಂತಕ್ಕಂಥದ್ದು ಯಾರಿಗೆ ಇರ್ತದೆ ಅದರಲ್ಲಿ ಬ್ರಾಹ್ಮಣರು ಮಾತ್ರ ಜುಟ್ಟು ಬಿಡಬೇಕು, ಬೇರೆಯವರು ಬಿಡಬಾರ್ದು ಅಂತ ಎಲ್ಲೂ ಇಲ್ಲ. ಇದು ಬಹಳ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕು. ಏನು ಬ್ರಾಹ್ಮಣರಿಗೆ ಮಾತ್ರ ಏನು ಅಪ್ಪನೆಟ್ಟು ಆಲ್ದಮರ ಅಂತ ಹೇಳ್ತಾರಲ್ಲ, ಅದೇನು ಯಾರದ್ದೇನು ಆಸ್ತಿ ಅಲ್ಲ. ಪ್ರತಿಯೊಂದು ಸಂಸ್ಕಾರ ಕರ್ಮದಲ್ಲೂ ಕೂಡ ದೀಕ್ಷಾಗ್ರಹಣ ಅಂತಂದರೆ ಯಾವ ಒಂದು ಕಾರ್ಯವನ್ನು ಆರಂಭ ಮಾಡ್ತೇವೆ ನಾವು, ಆ ಆರಂಭ ಮಾಡಿದ ಕಾರ್ಯವನ್ನು ನಿರ್ವಂಚನೆಯಿಂದ ಶ್ರದ್ಧಾಪೂರ್ವಕವಾಗಿ ನಿರ್ವಹಣೆ ಮಾಡಿ ತುದಿ ಮುಟ್ಟಿಸುವಲ್ಲಿವರೆಗೆ ಒಂದು ಸಂಕಲ್ಪ. ಅದು ದೀಕ್ಷೆ ಅಂದ್ರೆ ಹಾಗೆ ಒಂದು ಏನು ಹೇಳ್ತಾರೆ ಅದಕ್ಕೆ, ಇಂಗ್ಲೀಷ್ನಲ್ಲಿ ಏನು ಹೇಳ್ತಾರೋ ನನಗೆ ಗೊತ್ತಿಲ್ಲ. ದೀಕ್ಷಾಗ್ರಹಣ ಅಂದ್ರೆ ಹಾಗೆ. ಆ ದೀಕ್ಷೆಯನ್ನು ಹಿಡಿತಕ್ಕಂಥ ಸಂದರ್ಭದಲ್ಲಿ ವಪನವನ್ನು ಮಾಡಿಸ್ಕೊಳ್ಳೋದು ಯಾಕೆ ಅಂದರೆ, ಶ್ರದ್ಧೆ ಭಕ್ತಿಗಳ ಜೊತೆಯಲ್ಲಿ ಒಂದು ತಾದಾತ್ಮ್ಯತೆ ಬರಬೇಕು. ಮತ್ತು ಕೇಶವನ್ನು 2 ಕಾರಣಕ್ಕೆ ನಮ್ಮ ತಲೆ ಕೂದಲಿಗೆ ಬಹಳ ವಿಶೇಷವಾದ ಮಹತ್ವ ಇದೆ. ಏನಪ್ಪ 2 ಮಹತ್ವ ಅಂತಂದರೆ, ಮೊದಲನೇದು ಅದು ಅಲಂಕಾರ, ಭೂಷಣ. ನಾವು ಸಹಜವಾಗಿ ಗೊತ್ತು ಎಷ್ಟು ಥರದ ಸ್ಟೈಲಾಗಿ ಹೇರ್ ಸ್ಟೈಲ್ಗಳು, ಗಂಡಸ್ರಿಗೆ ಕೂಡ ಇವತ್ತು ಅನೇಕ ರೀತಿಯಲ್ಲಿ ಹೇರ್ ಸ್ಟೈಲ್ಗಳು ಬಂದಿದೆ. ಅದು ಕೂದಲು ಮತ್ತೆ ಹಲ್ಲು ಬಹಳ ನಮ್ಮ ಮುಖಕ್ಕೆ ಅಲಂಕಾರವನ್ನು ಕೊಡ್ತಕ್ಕಂಥದ್ದು, ಭೂಷಣವನ್ನು ಕೊಡ್ತಕ್ಕಂಥದ್ದು ಹೇಳಿ. ಯಾವಾಗ ನಾವು ಅದನ್ನು ತ್ಯಾಗ ಮಾಡ್ತೇವೆ, ಆ ತ್ಯಾಗ ಮಾಡಿದ್ರಿಂದ ನನಗೆ ಶಾರೀರಿಕವಾಗಿರ್ತಕ್ಕಂಥ ಮೋಹ ಹೋಗಿದೆ ಅಂತ, ಶರೀರದ ಮೇಲಿನ ಮೋಹದ ತ್ಯಾಗವೇ ಅದನ್ನು ಕಳಿಸ್ತಕ್ಕಂಥದ್ದು.
ದೇವಸ್ಥಾನದಲ್ಲಿ ಅನೇಕ ಕಡೆಗಳಲ್ಲಿ ಮುಡಿ ಕೊಡ್ತಕ್ಕಂಥ ಕ್ರಮ ಇರತಕ್ಕಂಥದ್ದು ಅದೇನೆ. ನಾವು ತಿರುಪತಿಯಲ್ಲೋ ಧರ್ಮಸ್ಥಳದಲ್ಲೋ ವಿಶೇಷವಾಗಿ ಕ್ಷೇತ್ರಗಳಲ್ಲಿ ತಲೆ ಕೂದಲನ್ನು ನಾವು ಮುಂಡಾಯಿಸ್ತಕ್ಕಂಥ ಆ ಪದ್ಧತಿ ಏನಿದೆಯಲ್ಲ, ಅನೇಕರು ಹೇಳ್ತಾರೆ ಅದು ಹಾಗೆ ಹೀಗೆ, ಅದ್ರ ಬಗ್ಗೆ ಬೇಕಾದಷ್ಟು ಜನ ಹೇಳೋರಿದ್ದಾರೆ. ಹೌದಪ್ಪ, ಅದು ಬೆಳೆಯುತ್ತೆ ಹಂಗಂತ ಕೊಡ್ತೀಯ, ಇಲ್ಲಾಂದ್ರೆ ಇನ್ನೇನು ಕೊಡ್ತಿದ್ಯಾ, ಮೂಗು ಕೊಡು, ಕಣ್ಣು ಕೊಡು, ಕೈ ಕೊಡು, ಕಾಲು ಕೊಡು ಹೇಳೆಲ್ಲ ಹೇಳಿದ ಸಿನಿಮಾ ಡೈಲಾಗ್ ಎಲ್ಲ ನಾವು ಕೇಳ್ತೇವೆ. ಆದ್ರೂ ವಾಸ್ತವಾಂಶ ಅದು ಹಾಗೆ ಹೇಳ್ಕೋಬಹುದು, ಏನು ಹೇಳ್ಕೊಳ್ಳೋದಕ್ಕೆ ಏನು ತೊಂದರೆ ಇಲ್ಲ, ತಾರ್ಕಿಕವಾಗಿ ಏನು ಬೇಕಾದ್ರೂ ಮಾತಾಡ್ಕೋಬಹುದು. ಆದ್ರೆ ಇವೆಲ್ಲ ಭಾವನೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ. ಮೋಹತ್ಯಾಗ, ಶರೀರದ ಮೇಲಿನ ನಾನು ಅನ್ನುವಂಥ ಆ ವ್ಯಾಮೋಹವನ್ನು ಬಿಡ್ತಕ್ಕಂಥದ್ದು, ಅಲಂಕಾರದ ಕಲ್ಪನೆಯನ್ನು ಬಿಟ್ಕೊಳ್ತಕ್ಕಂಥದ್ದು. ಮತ್ತು ಎಷ್ಟೋ ಸಂದರ್ಭದಲ್ಲಿ ತಲೆ ತುಂಬ ಕೂದಿರೋದನ್ನ ನುಣ್ಣಗೆ ಬೋಳಿಸ್ಬಿಟ್ರೆ ಒಂಥರ ವಿಕಾರವಾಗಿ ಕಾಣಿಸುತ್ತೆ ಕೆಲವರಿಗೆ ಅದೇ ಲಕ್ಷಣ ಆಗಿ ಇರುತ್ತೆ, ಆದರೆ ಕೆಲವರಿಗೆ ವಿಕಾರವಾಗಿ ಕಾಣುತ್ತೆ. ಹಾಗಾಗಿ ಯಾವುದೇ ವಿಕಾರದ ಬಗ್ಗೆ, ಆಕಾರದ ಬಗ್ಗೆ ಯಾವ ಯೋಚನೆಯೂ ಇಲ್ಲದೆ ಕೇವಲ ತಾದಾತ್ಮ್ಯತೆಯನ್ನು ಇಟ್ಕೊಂಡು ಹೋಗ್ತೇನೆ ಅನ್ನೋದಕ್ಕೆ ಸಾಂಕೇತಿಕವಾಗಿರ್ತಕ್ಕಂಥ ಅನೇಕ ಪದ್ಧತಿಗಳ ಜೊತೆಯಲ್ಲಿ ಇದು ಒಂದು ಮಡಿ ಮೈಲಿಗೆ ಹೇಳಲ್ಲ ಹೇಳ್ತಾರಲ್ಲ ಹಾಗೆ. ಈ ರೀತಿಯಲ್ಲಿ ಅದನ್ನು ತಲೆ ಕೂದಲನ್ನ ಮುಂಡನ ಮಾಡ್ತಕ್ಕಂಥದ್ದು, ಕೇಶ ಮುಂಡನ ಕ್ರಮ ಅಂತಕ್ಕಂಥದ್ದು ಬಂದಿರೋದು ಒಂದು. ಎರಡನೇದು, ತಲೆಯ ಕೂದಲಿಗೆ ಒಂದು ಸ್ವಭಾವ ಇದೆ, ವೈಜ್ಞಾನಿಕವಾಗಿರ್ತಕ್ಕಂಥದ್ದು. ವಾತಾವರಣದಲ್ಲಿರ್ತಕ್ಕಂತಹ ತಲೆ ಕೂದಲಿನ ವಿಶೇಷತೆ ಏನಪ್ಪ ಅಂತಂದರೆ, ನಮ್ಮ ಹಿಂದಿನವರೆಲ್ಲ ಏನು ಹೇಳ್ತಾರೆ, ನಾವು ಮಲವಿಸರ್ಜನೆ ಇತ್ಯಾದಿ ಕ್ರಿಯೆಗಳನ್ನೆಲ್ಲ ಮಾಡಿ ಬಂದ ನಂತರದಲ್ಲಿ ತಲೆಗೆ ಸ್ನಾನ ಮಾಡಬೇಕು ಅಂತ ಹೇಳುತ್ತೆ. ಯಾಕೆ ಹೇಳ್ತಾರೆ ಅಂತಂದರೆ, ತಲೆಯ ಕೂದಲಿನಲ್ಲಿ ಇರ್ತಕ್ಕಂಥ ಕೂದಲಿನ ಬುಡದ ಕೆಲವು ತಂತುಗಳು ವಾತಾವರಣದಲ್ಲಿರ್ತಕ್ಕಂಥ ವೈರಸ್ ಇತ್ಯಾದಿಗಳನ್ನು ಹೀರಿಕೊಳ್ಳುವಂಥದ್ದು, ಬ್ಯಾಕ್ಟೀರಿಯಾಗಳನ್ನು ಹೀರಿಕೊಳ್ತಕ್ಕಂಥದ್ದು ಮತ್ತು ಅದರ ಪರಿಣಾಮ ಆರೋಗ್ಯದ ಮೇಲೆ ಆಗ್ತಕ್ಕಂಥದ್ದು ಎಲ್ಲವೂ ಕೂಡ ಇದೆ ವೈಜ್ಞಾನಿಕವಾದ ಹಿನ್ನೆಲೆಯನ್ನು ನೋಡಿದಾಗ. ಹಾಗಾಗಿ ಯಾವುದಾದರೂ ಒಂದು ದೀಕ್ಷೆಯನ್ನು ಸ್ವೀಕಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆರಂಭದಿಂದ ಅಂತ್ಯದವರೆಗೂ ಕೂಡ ಅದು ದೀಕ್ಷೆ ಅಂತಕ್ಕಂಥದ್ದು ಮುಂದುವರ್ಕೊಂಡು ಹೋಗಬೇಕು. ಮಧ್ಯದಲ್ಲಿ ಯಾವುದೋ ಒಂದು ಕಾರಣದಿಂದಾಗಿ ಆ ವಿಘ್ನ ಅಂತಕ್ಕಂಥದ್ದು ಬರಬಾರ್ದು, ಕಾರ್ಯ ಅನ್ನತಕ್ಕಂಥದ್ದು ಮಧ್ಯದಲ್ಲಿ ನಿಂತು ಹೋಗಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ ನೆಂದರೆ ತಲೆಗೆ ಸ್ನಾನ, ದೀಕ್ಷಾ ಸಂದರ್ಭದಲ್ಲಿ ಕನಿಷ್ಠ 3 ಸ್ನಾನ ಮಾಡಬೇಕಾಗತ್ತೆ. ಬೆಳಗ್ಗೆ ಪ್ರಾತಃ ಸವನ, ಮಧ್ಯಾಹ್ನ ಸವನ, ಸಾಯಂ ಸವನ ಅಂಥೇಳಿ ಒಟ್ಟು 3 ಸ್ನಾನಗಳನ್ನು ಖಂಡಿತ ಮಾಡಲೇಬೇಕು. ಅದಲ್ಲದೆ ಶೌಚಾದಿಗಳನ್ನು ಮಾಡಿದ ಸಂದರ್ಭದಲ್ಲಿ ಆಗಲೂ ಸಹ ಸ್ನಾನ ಮಾಡಬೇಕು. ಇತರರ ಸ್ಪರ್ಶವಾದರೆ ಆವಾಗ ಸ್ನಾನ ಮಾಡಬೇಕು, ಅಥವಾ ಕೋಪಗೊಂಡ್ರೆ ಆವಾಗ ಸ್ನಾನ ಮಾಡಬೇಕು. ಬೇರೆ ಬೇರೆ ರೀತಿಯಲ್ಲಿ ಅನೇಕ ರೀತಿಯಲ್ಲಿ ಸ್ನಾನಕ್ಕೆ ಮಹತ್ವ ಕೊಟ್ಟಿದೆ, ಶುದ್ಧಿಗೋಸ್ಕರವಾಗಿ ಮಾಡ್ಕೊಳ್ಬೇಕು ಅಂಥೇಳಿ. ಯಾವಾಗ ಈ ಥರದ ಒಂದು ಪ್ರಸಂಗಗಳು, ವಿಶೇಷವಾಗಿ ಯಾರು ತೀರೋದಾಗಲೂ ಅಷ್ಟೇ, ನಿತ್ಯ ವಿಧಿ ಅಂತೆಲ್ಲ ಕರ್ಮಗಳೆಲ್ಲ ಇದಾವೆ ಅಲ್ಲಿ. ಅದರ ಬಗ್ಗೆ ಇವತ್ತು ಆಚರಣೆ ಉಳ್ಕೊಂಡಿಲ್ಲ, ಏನು ಮಾಡೋಕ್ಕಾಗಲ್ಲ, ಅದು ಅವರವ್ರ ವೈಯಕ್ತಿಕ. ಆದ್ರೆ ವಾಸ್ತವಾಂಶ ಈ ತ್ರಿಕಾಲದಲ್ಲೂ ಸ್ನಾನಗಳನ್ನು ಮಾಡ್ತಕ್ಕಂಥದ್ದು ಇರೋದ್ರಿಂದ ಪದೇ ಪದೇ ಸ್ನಾನವನ್ನು ಮಾಡೋ, ಎಷ್ಟೋ ಸಂದರ್ಭ ಬಿಸಿ ನೀರು ಇರುತ್ತೆ ಹೇಳೋಕ್ಕಾಗಲ್ಲ, ಅನಿವಾರ್ಯ ತಣ್ಣೀರು ಸ್ನಾನ ಮಾಡಬೇಕಾಗಿ ಬರುತ್ತೆ, ಒದ್ದೆ ಬಟ್ಟೆ ಉಟ್ಕೊಂಡು ಇರಬೇಕಾಗಿ ಬರುತ್ತೆ. ಹಗಲು ಅಂತಿಲ್ಲ, ರಾತ್ರಿ ಅಂತಿಲ್ಲ, ಬಿಸಿಲು ಅಂತಿಲ್ಲ, ಮಳೆ ಅಂತಿಲ್ಲ. ಕೆಲವು ಜಾಗಗಳಿಗೆ ಹೋಗಬೇಕು, ಸ್ಮಶಾನಕ್ಕೆ ಹೋಗೋದಿರ್ಬೋದು, ಅಥವಾ ಯಾವುದೋ ಒಂದು ಕ್ಷೇತ್ರಕ್ಕೆ ಹೋದಾಗ ನೀರಿನಲ್ಲಿ ಸ್ನಾನ ಮಾಡೋದು, ಹೊಳೆಯಲ್ಲೋ ಕೆರೆಯಲ್ಲೋ ಸ್ನಾನ ಮಾಡ್ತಕ್ಕಂಥದ್ದು. ಈ ಶೀತಮಯವಾದ ವಾತಾವರಣದಲ್ಲಿದ್ದಾಗ ತಲೆ ಕೂದಲು ಅಂತಕ್ಕಂಥದ್ದು ಹೆಚ್ಚಿದ್ರೆ ಏನಾಗುತ್ತೆ, ನೀರು ಹೀರ್ಕೊಳ್ಳುತ್ತೆ, ಅದರಿಂದ ಶೀತ, ನೆಗಡಿ, ಕೆಮ್ಮು, ಜ್ವರ ಇತ್ಯಾದಿಗಳೆಲ್ಲ ಬಂದು ಆ ವ್ರತ ದೀಕ್ಷೆ ಅಂತಕ್ಕಂಥದ್ದು ಭಂಗವಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಹೆಚ್ಚಾಗಿ ಯಾರು ತಲೆ ಕೂದಲನ್ನು ಮುಂಡನ ಮಾಡಿರ್ತಾರೆ ಅವ್ರಿಗೆ ಶೀತ, ನೆಗಡಿ ಇತ್ಯಾದಿಗಳು ಆಗ್ತಕ್ಕಂಥದ್ದು ಬಹಳ ಕಡಿಮೆ ಪ್ರಮಾಣದಲ್ಲಿರುತ್ತೆ, ಸಾಧ್ಯತೆಗಳು ಬಹಳ ಕಡಿಮೆ ಇರುತ್ತೆ. ಆದ್ದರಿಂದಾಗಿ ಅದನ್ನು ಮುಂಡನ ಮಾಡಿಸಿ ಆ ನಂತರದಲ್ಲಿ ಹಾಗೆ ಸುಮ್ಮನೆ ಮುಂಡನ ಮಾಡಿ ಹಾಗೆ ಇರೋದಿಲ್ಲ, ಅದರ ಮೇಲೆ ಕೊಬ್ಬರಿ ಎಣ್ಣೆ ಇತ್ಯಾದಿಗಳನ್ನು ಲೇಪನ ಮಾಡಬೇಕು ಅಂತ ಹೇಳುತ್ತೆ. ಸ್ನಾನಕ್ಕಿಂತ ಮೊದಲು ಎಣ್ಣೆಯನ್ನು ಹಚ್ಕೊಳ್ಬೇಕು, ತಲೆಗೆ ಹಚ್ಕೊಂಡು ಆ ನಂತರ ಸ್ನಾನ ಮಾಡಬೇಕು. ಸೋಪು ಇತ್ಯಾದಿಗಳ ಬಳಕೆ ಇಲ್ಲ. ಕಾರಣ ಏನು, ಎಣ್ಣೆಯ ಅಂಶ ಅಂತಕ್ಕಂಥದ್ದು ತಲೆಯಲ್ಲಿದ್ದಾಗ ನೀರು ಹೊಯ್ದರೆ ನೀರು ನಿಲ್ಲಲ್ಲ, ಎಣ್ಣೆ ಮೇಲೆ ನೀರು ಹೊಯ್ದು ನೀರು ನಿಲ್ತದೆಯಾ ತಲೆಗೆ ಎಣ್ಣೆ ಹಚ್ಕೊಂಡಿದ್ದಾಗ. ಹಾಗಾಗಿ ಇದರ ಹಿಂದೆ ಈ ಒಂದು ವ್ಯವಸ್ಥೆ ಅಂತಕ್ಕಂಥದ್ದು ಬಂದಿದೆ. ದೀಕ್ಷಾ ಗ್ರಹಣದ ಸೂಚಕವಾಗಿ ತಲೆಯ ಕೇಶ ಮುಂಡನ ಮಾಡ್ಕೊಳ್ಬೇಕು. ಅದ್ರ ಹಿಂದೆ ಸೂತ್ಕ ಇದ್ರೆ ಮಾತ್ರ ಮಾಡ್ಕೋಬೇಕು, ಯಾರೋ ತೀರೋದ್ರೆ ಮಾತ್ರ ಮಾಡ್ಕೋಬೇಕು ಅಂತ ಇಲ್ಲ. ಆದ್ರೆ ಅದರ ಹಿಂದೆ ಅಂದ್ರೆ 1 ವರ್ಷವಿಡೀ ಒಂದು ರೀತಿಯ ದೀಕ್ಷೆಯಲ್ಲಿ ಇರ್ತೀವಿ ಖಂಡಿತ. ಹೌದು, ಹೋದವರ ಮನೆಯಲ್ಲಿ ಮಾಡುವಂಥದ್ದು. ತೀರೋದರ ಮನೆಯಲ್ಲಿ ಏನಾಗ್ತದೆ ಅಂತಂದ್ರೆ, ತೀರು ಹೋಗಿರ್ತಕ್ಕಂಥ ವ್ಯಕ್ತಿಯ ಆ ಜೀವಾತ್ಮವನ್ನ ಪಿತೃಗಣಕ್ಕೆ, ವರ್ಗಕ್ಕೆ ಸೇರಿಸಬೇಕು ಅಂತಕ್ಕಂಥ ಒಂದು ಕ್ರಮ ಇದೆ. ಆ ಪಿತೃವರ್ಗದ ಕ್ರಮಕ್ಕೆ ಸಪಿಂಡೀಕರಣ ಅಂತ ಹೇಳ್ತಾರೆ. ಅದನ್ನ ಹೆಚ್ಚಾಗಿ ಮೊದಲನೇ ವರ್ಷ ತುಂಬಿದಾಗ ಮಾಡುವಂಥ ಕ್ರಮ ಇತ್ತು ಮೊದಲೆಲ್ಲ. ಆ ನಂತರದಲ್ಲಿ ಏನಾಯ್ತು, ಪರಿಸ್ಥಿತಿ ಹೇಳೋಕ್ಕಾಗೋದಿಲ್ಲ. ಕೆಲವು ಸಂದರ್ಭ ಈ ಮಾಡಬೇಕಾದವನಿಗೆ ಸಪಿಂಡೀಕರಣ ಮಾಡಬೇಕಾದ ಪ್ರಸಂಗ ಬಂದ್ಬಿಟ್ರೆ, ಈಗ ಒಬ್ಬ ಶ್ರಾದ್ದವನ್ನ ಹಿಡಿದಿರ್ತಕ್ಕಂಥ ತೀರೋಗಿರ್ತಕ್ಕಂಥ ಒಬ್ಬರಿಗೆ ಅಂತ್ಯ ಸಂಸ್ಕಾರ ಮಾಡಿ ಬಂದಿರ್ತಾನೆ ಒಬ್ಬ ವ್ಯಕ್ತಿ ಅಂತ ಇಟ್ಕೊಳ್ಳೋಣ.
ಆತ 1 ವರ್ಷದ ನಂತರ ಸತ್ತೋಗಿರೋರ ತಾಯಿಗೋ ತಂದೆಗೋ ಆತ ಸಪಿಂಡೀಕರಣ ಮಾಡಬೇಕು. ಆದರೆ ಪ್ರಾರಬ್ಧವಶಾತ್ ಏನಾಗ್ಬಿಡ್ತದೆ, ವರ್ಷ ತುಂಬೋದ್ರೊಳಗೆ ಇವನೇ ಸತ್ತೋಗ್ಬಿಟ್ರೆ, ಮಾಡಬೇಕಾದವನೇ ಹೋಗ್ಬಿಟ್ರೆ ಅವಾಗ ಮಾಡೋದು ಎಲ್ಲಿಂದ? ಹಾಗಾಗಿ ಒಂದು ಕ್ರಮವನ್ನು ಏನು ತಂದರು ಅಂದರೆ 12ನೇ ದಿವಸವೇ ಇದನ್ನು ಮಾಡಿ ಮುಗಿಸ್ಕೊಂಬಿಡಿ ಅಂತಕ್ಕಂಥ ಒಂದು ಸ್ಥಿತಿಯನ್ನು ತಂದರು. ಅದಷ್ಟೇ ಅಲ್ಲ, ಯಾವ ಸಂದರ್ಭದಲ್ಲಿ ತೀರಿ ಹೋಗಿರ್ತಕ್ಕಂಥ ಸಂದರ್ಭ ಕರ್ಮ ಮಾಡುವಾಗ ಏನು ಮಾಡ್ತಾರೆ, ತಲೆ ಕೇಶಮುಂಡನ ಮಾಡೋ ವಿಧಿ ಇದೆಯಲ್ಲ, 1 ವರ್ಷಗಳ ಪರ್ಯಂತರವಾಗಿ ಅದು ದೀಕ್ಷೆ ಅವನಿಗೆ. ಮುಂದಿನ ವರ್ಷ ಅದೇ ಸಂದರ್ಭ ಯಾವ ತೀರಿ ಹೋಗಿರ್ತಕ್ಕಂಥ ತಿಥಿವಾರಗಳನ್ನು, ತಿಥಿ ನಕ್ಷತ್ರ ಇದರ ಅನುಗುಣವಾಗಿರ್ತಕ್ಕಂಥ ಕರ್ಮವನ್ನು ಅವನು ಯಾವತ್ತು ಮಾಡಬೇಕು, ಅಲ್ಲಿ ಮಧ್ಯದಲ್ಲಿ 1 ವರ್ಷ ಕಳೆಯುತ್ತಲ್ಲ, ಈ 1 ವರ್ಷಗಳ ಕಾಲವೂ ಕೂಡ ಆತ ಶೋಕಸೂಚಕವಾಗಿ ಗಡ್ಡ ಮೀಸೆ ತಲೆ ಕೂದಲನ್ನು ಕತ್ತರಿಸುವಾಗಿಲ್ಲ. ಶಾಸ್ತ್ರ ಪ್ರಕಾರ ಪೂರ್ತಿ ಬೆಳೆಯುವಲ್ಲಿವರೆಗೆ ಬಿಡಬೇಕು ಅಂತ ಇದೆ. ಆದ್ರೆ ಇವತ್ತಿನ ಪರಿಸ್ಥಿತಿ, ಸಮಯ, ಕಾಲಕ್ಕೆ ತಕ್ಕ ಹಾಗೆ ಬದಲಾಗಬೇಕು, ಅನಿವಾರ್ಯ ಬದಲಾವಣೆಗಳು ಬಂದಿದೆ. ಹಾಗಂತೇಳಿ ತಲೆ ಕೂದಲನ್ನ ನುಣ್ಣಿಗೆ ತೆಗೆಸ್ತಕ್ಕಂಥದ್ದು ಕೇವಲ ಸತ್ತಾಗ ಅಷ್ಟೇ ಅಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ದೀಕ್ಷಾ ಗ್ರಹಣ, ಅದು ಅಷ್ಟೇ ಹೊರತು ಬೇರೆ ಟೈಮಲ್ಲಿ ಕೆಲವರದ್ದು ಒಂದು ತಪ್ಪು ಕಲ್ಪನೆ ಇದೆ. ಯಾರಾದ್ರೂ ತಲೆ ಕೂದಲೆಲ್ಲ ಮುಂಡನ ಮಾಡಿಸ್ಕೊಂಡಿದ್ದಾರೆ ಅಂತಂದ್ರೆ, ಅವ್ರ ಮೇಲೆ ಯಾರೋ ತೀರೋಗಿದ್ದಾರೆ ಅನ್ಸುತ್ತೆ, ಹಾಗಾಗಿ ತಲೆ ಬಳಸ್ಕೊಂಡಿದ್ದಾರೆ ಅಂತ ಅನ್ಕೊಂಡ್ಬಿಡ್ತಾರೆ. ಇಲ್ಲ ಗುರುಗಳೇ, ಅದ್ರ ಜೊತೆಗೆ ತಿರುಪತಿಗೆ ಹೋಗಿ ಬಂದ ಅಂತ ಕೆಲವು ಕಡೆಯಲ್ಲಿ ತಿರುಪತಿ ಧರ್ಮಸ್ಥಳದಲ್ಲಿ ಅನ್ನೋದು ವಾಡಿಕೆ ಇದೆ. ಆದ್ರೆ ಹೆಚ್ಚಾಗಿ ಏನ್ ಅನ್ಕೋತಾರೆ, ವಿಶೇಷವಾಗಿ ಬ್ರಾಹ್ಮಣ ವರ್ಗದಲ್ಲಿ ಇದರ ಒಂದು ಬಳಕೆ ಜಾಸ್ತಿ ಇದೆ. ಯಾಕೆಂತಂದ್ರೆ ಅವರಲ್ಲಿ ಕೆಲವು ಬ್ರಾಹ್ಮಣರಲ್ಲಿ, ಅದರಲ್ಲೂ ಅಲ್ಲ. ಹಾಗಾಗಿ ಒಟ್ಟಾರೆ ತಲೆಯ ಕೂದಲನ್ನು ಮುಂಡನ ಮಾಡ್ಕೊಳ್ತಕ್ಕಂಥದ್ದು ಕೇವಲ ಯಾರು ತೀರಿ ಹೋದಾಗ ಸೂತಕಕ್ಕಾಗಿ ಅಲ್ಲ, ಅದು ಒಂದು ದೀಕ್ಷಾ ಗ್ರಹಣ. ಇವತ್ತು ಶುಕ್ರವಾರ, ಶುಭ ದೇವತೆ ಕನ್ಯಾಕುಮಾರಿಯ ಕುರಿತಾಗಿ ತಾವು ಹೇಳ್ತಿದ್ರಿ. ಆಕೆ ಹೇಗೆ ನೆಲೆ ನಿಂತಳು ನೋಡಿ, ಅಂದು ಅವರಿಗೆ ಮದುವೆಗೆ ಅಂತ ಕೊಟ್ಟಿದ್ದಂಥ ಮೂಗುತಿ ಈಗಲೂ ತಾಯಿಗೆ ಧರಿಸಲ್ಪಡತ್ತೆ ಅಂತ ಕೂಡ ತಾವು ಹೇಳ್ತಾ ಇದ್ರಿ. ಗುರುಗಳೇ, ಅಲ್ಲಿಗೆ ಹೋಗೋದ್ರಿಂದ ಏನ್ ದೋಷ ಪರಿಹಾರ ಮಾಡ್ಕೋಬಹುದು? 3 ಪ್ರಧಾನವಾದ ದೋಷಗಳ ಪರಿಹಾರ ಇದೆ. ಅದು ಶಾಕ್ತ ಪರಂಪರೆಯ ದೇವಸ್ಥಾನ ಉಪಾಸನೆ ಆಗಿರ್ತಕ್ಕಂಥದ್ದು. ಶಾಕ್ತ ಪರಂಪರೆ ದಶಮಹಾವಿದ್ಯಾ ಅಂತ ಹೇಳ್ತಾರೆ. ಕಾಳಿ, ತಾರ, ಚಿನ್ನಮಸ್ತ, ಮಾತಂಗಿ, ಕಮಲ, ಧೂಮಾವತಿ ಇತ್ಯಾದಿ ಒಟ್ಟು 10 ದೇವತೆಗಳ ಸ್ವರೂಪದಲ್ಲಿ ಬರ್ತಕ್ಕಂಥದ್ದು ಬಾಲಾ ತ್ರಿಪುರ ಸುಂದರಿ ದೇವಸ್ಥಾನ. ಅದು ಮೂಲತಃ ಶಾಕ್ತ ಪರಂಪರೆ ಬಾಲಾ ದೇವಿಯ ಒಂದು ಪ್ರಧಾನ ದೇವಸ್ಥಾನ ಅಂತ ಹೇಳ್ಬೋದು. ಇಲ್ಲಿ ಉಪಾಸನೆ ಆಗ್ತಕ್ಕಂಥ ದೇವಿಯ ಅನುಗ್ರಹದಿಂದ ಯಾವ ಯಾವ ದೋಷಗಳು ಪರಿಹಾರ ಆಗತ್ತೆ ಅಂತ ಅಂದ್ರೆ, ಮೊಟ್ಟ ಮೊದಲನೇದಾಗಿ ವಿದ್ಯೆ, ಬೀಜಾಕ್ಷರಗಳನ್ನು ನಾವು ಗಮನಿಸಬೇಕು. ಐಂ ಕ್ಲೀಂ ಸೌಹು, ಈ 3 ಐಂ ಹ್ರೀಂ ಶ್ರೀಂ, ಐಂ ಕ್ಲೀಂ ಸೌಹು, ಈ 6 ಬೀಜಾಕ್ಷರ ಬರುತ್ತೆ. ಐಂ ಅನ್ನೋದು ಇರ್ತಕ್ಕಂಥದ್ದು 2 ಕಡೆಗೂ ಸಾಮಾನ್ಯವಾಗಿರ್ತಕ್ಕಂಥದ್ದು ವಾಗ್ಬೀಜ. ವಾಗ್ಭವ ಬೀಜಾಧಿಷ್ಠಾತ್ರಿ ಆಗಿರ್ತಕ್ಕಂತಹ ದೇವಿಯ ಉಪಾಸನೆಯನ್ನು ಮಾಡುವುದರಿಂದ ಮಾತಿಗೆ ಸಂಬಂಧಪಟ್ಟು ಕೆಲವರಿಗೆ ತೊದಲ್ತಾ ಇರುತ್ತೆ, ಉಗ್ಗು ಬರ್ತಾ ಇರುತ್ತೆ, ಬಿಕ್ಕು ಅಂತೇಳಿ ಏನು ಹೇಳ್ತಾರೆ, ಅಥವಾ ಮಾತಿನ ವಿಚಾರದಲ್ಲಿ ಸಮಸ್ಯೆಗಳಿರುತ್ತೆ. ಅಂಥವರು ಅಲ್ಲಿ ಹೋಗಿ ಬಾಲಾ ತ್ರಿಪುರ ಸುಂದರಿ ಕನ್ಯಾಕುಮಾರಿ ದೇವಿಯನ್ನು ಉಪಾಸನೆ ಮಾಡಿದರೆ ಆ ದೋಷ ಅಂತಕ್ಕಂಥದ್ದು ಪರಿಹಾರವಾಗುತ್ತೆ. 2ನೇದು ಹ್ರೀಂ, ಮಾಯಾ ಬೀಜಾಕ್ಷರ. ಮಾಯಾ ಬೀಜಾಕ್ಷರ ಅಂತಂದರೆ ಮಾನಸಿಕವಾಗಿರ್ತಕ್ಕಂಥ ಭ್ರಮೆ, ಎಷ್ಟೋ ಸಂದರ್ಭ ಚಿತ್ತಚಾಂಚಲ್ಯ, ಒಂದು ಶ್ರದ್ಧಾ ಅಥವಾ ಮೇಧಾಶಕ್ತಿಗಳು ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಕಾನ್ಸಂಟ್ರೇಷನ್ ಬರ್ತಾ ಇರೋದಿಲ್ಲ. ಅಂಥ ಮಕ್ಕಳಿಗೆ ಓದಿದ್ರೆ ನೆನಪು ಉಳಿಯೋದಿಲ್ಲ, ಅದು ಮರ್ತು ಹೋಗ್ತಾ ಇರ್ತದೆ. ಅಂಥವರನ್ನು ಅಲ್ಲಿ ಕರ್ಕೊಂಡೋಗಿ ಉಪಾಸನೆ ಮಾಡಿಸ್ಕೊಂಡು ಬಂದರೆ ಆ ಒಂದು ದೋಷ ಕೂಡ ಪರಿಹಾರವಾಗೋದ್ರ ಜೊತೆಯಲ್ಲಿ ಅವರಿಗೆ ಬೇಕಾಗಿರ್ತಕ್ಕಂಥ ವಿದ್ಯಾಭ್ಯಾಸ ಕೂಡ ಪ್ರಾಪ್ತಿಯಾಗತ್ತೆ. 3ನೇದು ಐಂ ಹ್ರೀಂ ಶ್ರೀಂ. ಶ್ರೀಂ ಅಂತಂದರೆ ಲಕ್ಷ್ಮೀ ಬೀಜ. ಅದು ಲಕ್ಷ್ಮೀ ಬೀಜದ ಉಪಾಸನೆಯಿಂದ ಏನಾಗ್ತದೆ ಅಂತಂದರೆ, ಸಂಪತ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಸಮಸ್ಯೆಗಳು, ವಿಶೇಷವಾಗಿ ವ್ಯಾಪಾರ ವ್ಯವಹಾರ, ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, ಬಿಸ್ನೆಸ್ಗೋಸ್ಕರ ಲಕ್ಷಗಟ್ಟಲೆ ಇನ್ವೆಸ್ಟ್ ಮಾಡಿರ್ತಾರೆ, ಅಂದ್ಕೊಂಡ ರೀತಿಯಲ್ಲಿ ಅದು ಟೇಕ್ ಆಫ್ ತಗೊಳ್ತಾ ಇರೋದಿಲ್ಲ, ಬೆಳವಣಿಗೆ ಆಗ್ತಾ ಇರೋದಿಲ್ಲ, ಏನೇನೋ ಅದಕ್ಕೆ ಅಡ್ಡಿ ಆತಂಕಗಳು ಬರ್ತಾ ಇರುತ್ತದೆ. ಅಂಥ ಸಂದರ್ಭದಲ್ಲಿ ಅಲ್ಲಿ ಹೋಗಿ ಉಪಾಸನೆ ಮಾಡಿ ಬಂದ ಪಕ್ಷದಲ್ಲಿ ಆ ಒಂದು ದೋಷ ಕೂಡ ಪರಿಹಾರ ಆಗುತ್ತೆ. ಮತ್ತೊಂದು 2 ಬೀಜಾಕ್ಷರಗಳಿದೆ, ಕ್ಲೀಂ ಮತ್ತು ಸೌಹು, 2 ಬೀಜಾಕ್ಷರ ಇದೆ. ಇದು ಸೌಭಾಗ್ಯ ಬೀಜ, ಮೊದಲನೇ ಸೌಹ ಅಂತಕ್ಕಂಥದ್ದು. ಈ ಸೌಭಾಗ್ಯ ಬೀಜ ಇರತಕ್ಕಂಥದ್ದಾದ್ದರಿಂದ ಅಲ್ಲಿ ಹೋಗಿ ದೇವಿಯನ್ನು ಉಪಾಸನೆ ಮಾಡ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಮಾಂಗಲ್ಯ ಭಾಗ್ಯ ಅಂತಕ್ಕಂಥದ್ದು ಚಿರವಾಗಿ ಉಳಿತಕ್ಕಂಥದ್ದು, ಸೌಭಾಗ್ಯ ಅಂತಕ್ಕಂಥದ್ದು ವೃದ್ಧಿ ಆಗತ್ತೆ. ಮತ್ತೊಂದಿರ್ತಕ್ಕಂಥದ್ದು ಕ್ಲೀಂ ಅಂತಕ್ಕಂಥ ಬೀಜಾಕ್ಷರ, ಕಾಮನಾ ಪೂರ್ಣತೆಗೋಸ್ಕರವಾಗಿ, ಇಷ್ಟಕಾಮ್ಯಾರ್ಥ ಸಿದ್ಧಿಗೋಸ್ಕರವಾಗಿ ಮಾಡ್ತಕ್ಕಂಥದ್ದು ಉಪಾಸನೆ. ಎಲ್ಲ ರೀತಿಯ ಸನ್ಮನೋಕಾಮನೆಗಳೆಲ್ಲವೂ ಸಹ ಪೂರ್ಣವಾಗಬೇಕು ಮತ್ತು ಎಲ್ಲ ರೀತಿಯ ಸುಖ ಸಮೃದ್ಧಿ ಪ್ರಾಪ್ತಿಯಾಗಬೇಕು ಅನ್ನೋ ಕಾರಣದಿಂದ ಅದಕ್ಕಿರ್ತಕ್ಕಂಥ ದೋಷಗಳನ್ನು ಕೂಡ ಇಲ್ಲಿ ಹೋಗಿ
ಸೇವೆ ಮಾಡೋದ್ರ ಮುಖಾಂತರ, ಯಜ್ಞಯಾಗಗಳ ಮುಖಾಂತರ, ಅನುಷ್ಠಾನಾದಿಗಳ ಮುಖಾಂತರವಾಗಿ ಕೂಡ ಎಲ್ಲ ದೋಷಗಳನ್ನು ಪರಿಹಾರ ಮಾಡ್ಕೊಳ್ಬೋದಾಗಿದೆ. ಬಹಳ ಸಂತೋಷ ಗುರುಗಳೇ. ಮುಂದಿನ 4 ರಾಶಿಗಳ ಕುರಿತಾಗಿ ತಿಳಿಸ್ಕೊಡಿ. ನೋಡೋಣ ಸಿಂಹರಾಶಿಯಿಂದ ನೋಡೋಣ ಸಿಂಹರಾಶಿಯನ್ನ. ಸಿಂಹರಾಶಿಯವರಿಗೆ ಇವತ್ತಿನ ದಿನ ತಕ್ಕಮಟ್ಟಿಗೆ ಉತ್ತಮವಾಗಿರ್ತಕ್ಕಂಥದ್ದು. ಕರ್ಮಲಾಭ ಸ್ಥಿತಿಯಲ್ಲಿ ಓಡಾಡ್ತಕ್ಕಂಥ ವ್ಯಯಾಧಿಪತಿ ಅಂದರೆ ಹೊಸತಾಗಿ ಉದ್ಯೋಗವನ್ನು ಹುಡುಕ್ತಾ ಇರತಕ್ಕಂಥವರಿಗೆ ಪ್ರಾಪ್ತಿಯಾಗುವಂಥ ಪೂರ್ಣ ಅವಕಾಶ, ಉದ್ಯೋಗದಲ್ಲಿ ಲಾಭವಾಗ್ತಕ್ಕಂಥ ಅವಕಾಶ, ಬೆಳ್ಳಿ ಬಂಗಾರ ವ್ಯಾಪಾರ ವ್ಯವಹಾರಗಳಿಗೆ ಕೈ ಹಾಕ್ತಕ್ಕಂಥ ವ್ಯಕ್ತಿಗಳಿಗೆ ಕೂಡ ಸ್ವಲ್ಪ ಮಟ್ಟಿನ ಅನುಕೂಲ ಕಾಣುತ್ತೆ. ನಿಮ್ಮ ರಾಶಿಗೆ ಪಂಚಮ ರಾಶಿಯಲ್ಲಿ ಚತುರ್ಗ್ರಹ ಯೋಗ, 5ನೇ ರಾಶಿಯಾಗಿರ್ತಕ್ಕಂಥ ಧನುವಿನಲ್ಲಿ 4 ಗ್ರಹಗಳ ಯೋಗ ಮತ್ತು ಅದಕ್ಕೆ ಗುರುವಿನ ದೃಷ್ಟಿ, ಅನಿರೀಕ್ಷಿತವಾದ ಹಣಕಾಸಿನ ಸಂಪಾದನೆಯಲ್ಲಿ ಒಂದು ಏರುಪೇರುಗಳು ಏನಿದೆಯಲ್ಲ ಅದರಲ್ಲಿ ಸ್ವಲ್ಪ ಸಾಕಷ್ಟು ಸಮಾಧಾನಕರವಾಗಿರ್ತಕ್ಕಂಥ ಸ್ಥಿತಿ. ಏನೋ ಒಂದು ಸರಿ ನಿರೀಕ್ಷೆಗಳು ಒಂದೊಂದು ಥರ ಇರುತ್ತೆ, ಉಲ್ಟಾ ಸೀದಾಗುತ್ತೆ, ಹಾಗಾಯ್ತು ಹೀಗಾಗೋಯ್ತು ಅಂತೇಳಿ ಅಂದ್ಕೊಂಡು ಭಾಳ ಒಂಥರ ಟೆನ್ಷನಲ್ಲಿ ಇದ್ದರೆ ಅದರಿಂದ ಹೊರಬರಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಅವಕಾಶಗಳಿದೆ. ಮತ್ತು ವಿಶೇಷವಾಗಿ ಆರ್ಥಿಕ ವ್ಯವಹಾರಗಳಲ್ಲಿ ಲಾಭವಾಗ್ತಕ್ಕಂಥ ಲಕ್ಷಣ ಇದೆ. ಸಾಕಷ್ಟು ಅನುಕೂಲತೆಗಳು ಕಾಣುತ್ತೆ. ದುಡ್ಡು ಕಾಸಿನ ವಿಚಾರದಲ್ಲಿ, ಆರೋಗ್ಯದಲ್ಲಿ ಕೂಡ ಔಷಧೋಪಚಾರಗಳಿಂದ ಸ್ವಲ್ಪ ಮಟ್ಟಿನ ಸಮಾಧಾನ, ಆರೋಗ್ಯದಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥದ್ದು, ದುಡ್ಡು ಕಾಸಿನ ವಿಚಾರದಲ್ಲಿ, ವ್ಯಾಪಾರ ವ್ಯವಹಾರಗಳಲ್ಲಿ ಸರ್ವತ್ರ ಇವತ್ತಿನ ದಿನ ಸಿಂಹರಾಶಿಯವರಿಗೆ ತಕ್ಕ ಮಟ್ಟಿಗೆ ನೆಮ್ಮದಿ ಸಮಾಧಾನಗಳನ್ನು ನೋಡಲಿಕ್ಕೆ ಅವಕಾಶ ಉಂಟು. ಚಿಂತೆ ಮಾಡೋದು ಬೇಡ. ಅಷ್ಟಮ ಶನೈಶ್ಚರನ ಬಾಧಾ ನಿವೃತ್ತಿಗೋಸ್ಕರವಾಗಿ ಶ್ರೀ ರಾಮಚಂದ್ರ ಸ್ವಾಮಿಯನ್ನು ಉಪಾಸನೆ ಮಾಡಿಕೊಳ್ಳಿ. ಶುಭವಾಗಲಿ. ಮುಂದಿಂದು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಇವತ್ತಿನ ದಿನ ಸಾಕಷ್ಟು ಉತ್ತಮವಾಗಿರ್ತಕ್ಕಂಥ ದಿನ. ಭಾಗ್ಯದಲ್ಲಿ ಇರತಕ್ಕಂತಹ ಲಾಭಾಧಿಪತಿ ಭಾಗ್ಯ ಲಾಭವನ್ನು ಉಂಟು ಮಾಡ್ತಾನೆ. ಹೊಸ ಹೊಸ ಪ್ರಯತ್ನಗಳಲ್ಲಿ ಯಶಸ್ಸನ್ನು ಕೊಡ್ತಾನೆ. ಹೊಸ ಹೊಸ ಜನರ ಪರಿಚಯವನ್ನು ಮಾಡಿಸ್ಕೊಡ್ತಾನೆ. ಉಚ್ಚ ಸ್ಥಿತಿಯಾಗಿರೋದ್ರಿಂದ ಮಾನಸಿಕವಾಗಿರ್ತಕ್ಕಂಥ ಸಾಮರ್ಥ್ಯ ಕೂಡ ಹೆಚ್ಚಾಗುತ್ತೆ. ಭಾಗ್ಯಸ್ಥಾನದಲ್ಲಿ ಉಚ್ಚ ಸ್ಥಿತಿ ಇರೋದ್ರಿಂದ ತಂದೆಯ ಆರೋಗ್ಯದಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗುತ್ತೆ. ಕೆಟ್ಟಿರ್ತಕ್ಕಂಥ ಆರೋಗ್ಯ ಸುಧಾರಣೆ ಆಗ್ತಕ್ಕಂಥದ್ದು, ಔಷಧೋಪಚಾರದಿಂದಾಗಿ ಸಾಕಷ್ಟು ಅನುಕೂಲವಾಗ್ತಕ್ಕಂಥದ್ದು ಎಲ್ಲವೂ ಕೂಡ ಕನ್ಯಾ ರಾಶಿಯವರಿಗೆ ಕಾಣಿಸುತ್ತೆ. ಕರ್ಮಸ್ಥಿತಿಗೆ ಬಂದ ನಂತರದಲ್ಲಿ ಲಾಭವಾಗ್ತಕ್ಕಂಥದ್ದು, ಉದ್ಯೋಗದಲ್ಲಿ ಕೂಡ ಹೊಸ ಒಂದು ಏನು ಹೇಳ್ತಾರೆ ಇನ್ಕ್ರಿಮೆಂಟು ಅಥವಾ ಬೋನಸ್ಸು ಇತ್ಯಾದಿ, ಸಂಬಳ ಜಾಸ್ತಿ ಆಗ್ತಕ್ಕಂಥದ್ದು ಇತ್ಯಾದಿ ನಿರೀಕ್ಷೆಯಲ್ಲಿರ್ತಕ್ಕಂಥವ್ರಿಗೆ ಕೂಡ ಈ ಒಂದು ಆರ್ಥಿಕವಾದ ಪ್ರಗತಿಯನ್ನು ಹೊಂದಲಿಕ್ಕೆ ಬೇಕಾದ ಎಲ್ಲ ಅವಕಾಶಗಳು ಇದೆ. ಪ್ರಯತ್ನವನ್ನು ಸರಿಯಾದ ರೀತಿಯಲ್ಲಿ ಮಾಡ್ಕೊಳ್ಳಿ. ವ್ಯಾಪಾರ ವ್ಯವಹಾರಗಳಲ್ಲಿ ಮಾತ್ರ ಸ್ವಲ್ಪ ಮಟ್ಟಿನ ಹಿನ್ನಡೆ ಕೆಲವರಿಗೆ ಉಂಟಾಗಬಹುದು. ಅದು ಬಹಳ ದೊಡ್ಡ ಮಟ್ಟದ ತೊಂದರೆ ಏನಲ್ಲ, ತಾತ್ಕಾಲಿಕವಾಗಿರ್ತಕ್ಕಂಥದ್ದು. ಸಣ್ಣ ಪುಟ್ಟ ವ್ಯತ್ಯಾಸಗಳಾಗ್ತಾ ಇರುತ್ತೆ. ಅದರ ಬಗ್ಗೆ ಚಿಂತೆ ಮಾಡೋದು ಬೇಡ. ಬದಲಾಗಿ ಆಂಜನೇಯನ ಉಪಾಸನೆಯನ್ನು ಮಾಡಿಕೊಳ್ಳಿ. ಶುಭವಾಗಲಿ. ಮುಂದೆಂದು ತುಲಾರಾಶಿ. ತುಲಾರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ಅಷ್ಟಮ ಸ್ಥಿತಿಯಲ್ಲಿರ್ತಕ್ಕಂಥ ಚಂದ್ರ ಆರಂಭಿಕ ಹಂತದಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಕೊಡ್ತಾನೆ. ಮಾನಸಿಕವಾಗಿರ್ತಕ್ಕಂಥ ಸ್ವಲ್ಪ ಬೇಸರವನ್ನು ಕೂಡ ಕೊಡ್ತಾನೆ. ವ್ಯಾಪಾರ ವ್ಯವಹಾರಗಳಿಗೆ ಸಂಬಂಧಪಟ್ಟು ಸ್ವಲ್ಪ ಕಿರಿಕಿರಿ ಕೂಡ ಇರಬಹುದು, ಆದರೆ ಅದು ತಾತ್ಕಾಲಿಕವಾಗಿರುತ್ತೆ. ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ಯಾವಾಗ ಚಂದ್ರ ಭಾಗ್ಯಸ್ಥಾನಕ್ಕೆ ಗುರುವಿನ ಜೊತೆಯಲ್ಲಿ ಬಂದು ಸೇರ್ಕೊಳ್ತಾನೆ, ಕರ್ಮದಲ್ಲಿ ಉತ್ಪತ್ತಿಯಲ್ಲಿ ಕೂಡ ನೀವು ಏರಿಕೆಯನ್ನು ನೋಡಬಹುದಾಗಿರುತ್ತೆ. ಸಂಬಂಧಗಳ ಸುಧಾರಣೆಯ ಪ್ರಯತ್ನವನ್ನು ಕೂಡ ಮಾಡಿಕೊಳ್ಳಿಕ್ಕೆ ಬಹಳ ಯೋಗ್ಯವಾದಂಥ ಕಾಲ. ಕಾರಣ ಚಂದ್ರ ಅಲ್ಲಿ ಬಂದು ಸೇರ್ಕೊಳ್ತಾ ಇದ್ದಾನೆ. ಬಹಳ ಉತ್ತಮವಾದಂಥ ಯೋಗ. ಈ ಯೋಗ ಬಂದಿರತಕ್ಕಂಥದ್ದು ಇತ್ತೀಚೆಗೆ, ಬಹಳ ದಿನಗಳಿಂದ ಈ ಯೋಗ ಅಂತಕ್ಕಂಥದ್ದು ಬಂದಿಲ್ಲ. ಕಾರಣ ಏನು ಅಂತಂದರೆ, ಧನು ರಾಶಿ 3ನೇ ರಾಶಿ, ಪ್ರಯತ್ನದ ರಾಶಿ ಅದು. ಅಲ್ಲಿಂದ ಭಾಗ್ಯದಲ್ಲಿ ಬಂದಿರತಕ್ಕಂಥ ಚಂದ್ರ, ಗುರು, ಚಂದ್ರ, ಕುಜ, ಶುಕ್ರ, ಬುಧ, ರವಿ, 6 ಗ್ರಹಗಳು ಸಮಸಪ್ತಮ ಯೋಗದಲ್ಲಿ ಬಂದಿರತಕ್ಕಂಥದ್ದು ವಿಶೇಷವಾಗಿ ತುಲಾ ರಾಶಿಯವರಿಗೆ ಬಹಳ ಅದ್ಭುತವಾಗಿರ್ತಕ್ಕಂಥ ಕಾಲ ಇದು. ಬಹಳ ದೊಡ್ಡ ಮಟ್ಟದ ಸಂಬಂಧ ಸುಧಾರಣೆಯಲ್ಲಿರ್ಬೋದು, ಹೊಸ ರೀತಿಯಲ್ಲಿ ಕಳೆದೋಗಿರ್ತಕ್ಕಂಥ ವ್ಯಕ್ತಿತ್ವವನ್ನು ಕೂಡಿಸ್ಕೊಳ್ಳೋದಿರ್ಬೋದು, ಒಂದು ಬಾಂಧವ್ಯವನ್ನು ಹೆಚ್ಚು ಮಾಡ್ಕೊಳ್ಳೋದಿರ್ಬೋದು, ಇತ್ಯಾದಿಗಳಿಗೆ ಎಲ್ಲದಕ್ಕೆ ಸಂಬಂಧಪಟ್ಟಂತೆ ಬಹಳ ಉತ್ತಮವಾಗಿರ್ತಕ್ಕಂಥ ಕಾಲ. ವ್ಯಾಪಾರ ವ್ಯವಹಾರಗಳಲ್ಲಿ, ಉದ್ಯೋಗದಲ್ಲಿ ಸರ್ವತ್ರ ನೀವು ಅನುಕೂಲತೆಗಳನ್ನು ನೋಡಲಿಕ್ಕೆ ಬೇಕಾದ ಅವಕಾಶಗಳು ತುಂಬ ಚೆನ್ನಾಗಿದೆ. ದತ್ತಾತ್ರೇಯರ ಉಪಾಸನೆಯನ್ನು ಮಾಡಿಕೊಳ್ಳಿ. ಶುಭವಾಗಲಿ. ಮುಂದಿನ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿನ ಆರಂಭಿಕ ಹಂತದಲ್ಲಿ ತುಂಬ ಚೆನ್ನಾಗಿರ್ತದೆ. ಮಧ್ಯಾಹ್ನದವರೆಗೂ ಏನಂತ ಸಮಸ್ಯೆ ಅಂತ ಕಾಣಿಸೋದಿಲ್ಲ. ಮಧ್ಯಾಹ್ನದ ನಂತರದಲ್ಲಿ ಸ್ವಲ್ಪ ಮಟ್ಟಿನ ಅನಿರೀಕ್ಷಿತವಾಗಿರ್ತಕ್ಕಂಥ ವ್ಯಕ್ತಿಗಳಿಂದ ಸ್ವಲ್ಪ ಮಟ್ಟಿನ ಸಮಸ್ಯೆ ಬರಬಹುದು. ದೊಡ್ಡ ಮಟ್ಟದ ನಷ್ಟವನ್ನು ಸೂಚಿಸ್ತಕ್ಕಂಥ ಬಾಧೆಗಳು, ಸಮಸ್ಯೆಗಳು ಕಾಣಿಸುವಂಥ ಲಕ್ಷಣ ಇದೆ. ಆರ್ಥಿಕ ನಷ್ಟ ತುಂಬ ದೊಡ್ಡ ಮಟ್ಟದಲ್ಲಿ ಕೆಲವರಿಗೆ ಆಗಬಹುದು. ಹಾಗಂತೇಳಿ ಆತಂಕ ಪಟ್ಕೊಂಡು ಕೂತ್ಕೊಂಡ್ರೆ ಮಾಡಿದ್ದನ್ನು ಏನು ಮಾಡೋಕ್ಕಾಗೋದಿಲ್ಲ. ಕೆಲವು ಸಂದರ್ಭ ನಾವೇ ಕೆಲವು ತಪ್ಪುಗಳನ್ನು ಮಾಡ್ಕೊಂಡ್ಬಿಟ್ಟಿರ್ತೇವೆ. ಗೊತ್ತಿಲ್ಲದೆ ರಸ್ತೆ ಮೇಲೆ ಹೋಗ್ತಾ ಬಾಳೆಹಣ್ಣಿನ ಸಿಪ್ಪೆ ಬಿಸಾಕಿ ಹೋಗ್ಬಿಡೋದು. ವಾಪಸ್ ಬರ್ತಾ ನಾವೇ ಕಾಲಿಟ್ಟು ಜಾರ್ಕೊಂಡು ಬಿದ್ದರೆ ಏನಾಗ್ತದೆ? ನಮ್ಮ ಮುಖಕ್ಕೆ ಹೊಡಿತದೆ ಅಲ್ವಾ ನೆಲ. ಮಕ್ಕಡೆ ಬಿದ್ದರೆ ಏನಾಗ್ತದೆ?
ಈ ಥರದ ಒಂದು ಪ್ರಸಂಗ ಆಗ್ತಕ್ಕಂಥ ಲಕ್ಷಣ ವೃಶ್ಚಿಕ ರಾಶಿಯವರಿಗೆ ಕಾಣುತ್ತೆ. ಹಳೆಯ ಇಂಗ್ಲೀಷಲ್ಲಿ ಹೇಳ್ತಾರಲ್ಲ ಕರ್ಮ ರಿಟರ್ನ್ಸ್ ಅಂತ, ಆ ಥರದ್ದು ಯಾವುದೋ ಒಂದು ಪೆಟ್ಟು ಬೀಳ್ತಕ್ಕಂಥ ಲಕ್ಷಣ ಇದೆ. ಕಾರಣ ಭಾಗ್ಯಾಧಿಪತಿ ಅಷ್ಟಮದಲ್ಲಿ ಬಂದು ವೃಶ್ಚಿಕ ರಾಶಿ ಮತ್ತು ಷಷ್ಠಾಧಿಪತಿ ಎಷ್ಟು ಒಂದು ವಿಚಿತ್ರವಾಗಿರ್ತಕ್ಕಂಥ ಯೋಗ ಬಂದ್ಬಿಟ್ಟಿದೆ ಈಗ, ಬಹಳ ವಿಚಿತ್ರವಾಗಿರ್ತಕ್ಕಂಥ ಯೋಗ ಅದು. ಹಾಗಾಗಿ ಮಾನಸಿಕವಾಗಿ ತುಂಬ ದೊಡ್ಡ ಮಟ್ಟದ ಪೆಟ್ಟು ಕೆಲವರಿಗೆ ಬೀಳಬಹುದು. ಎಚ್ಚರಿಕೆಯಿಂದ ಇರಿ. ಬರ್ತಕ್ಕಂಥ ಸಮಸ್ಯೆಗಳನ್ನು ಅನುಭವಿಸ್ಕೊಂಡು ಸುಮ್ಮನೆ ಕಷ್ಟ ನಷ್ಟ ನೋವು ಇತ್ಯಾದಿಗಳನ್ನು ತಿನ್ನೋದಕ್ಕಿಂತ ಆದಷ್ಟು ಮನಸ್ಸನ್ನು ಹದ್ದುಬಸ್ನಲ್ಲಿ ಇಟ್ಕೊಂಡು ಎಚ್ಚರಿಕೆಯಿಂದ ಹೆಜ್ಜೆಯನ್ನು ಇಡಬೇಕು. ಜೊತೆಯಲ್ಲಿ ದುರ್ಗಾದೇವಿಯನ್ನು ಉಪಾಸನೆ ಮಾಡ್ಕೊಳ್ಳಿ. ಶುಭವಾಗಲಿ. ಈಗ ಪುಟ್ಟ ವಿರಾಮ ತೆಗೆದುಕೊಳ್ಳೋ ಸಮಯ. ಸುಮಾರು ಇನ್ನೇನು ಹತ್ತತ್ರ 150 ಎಪಿಸೋಡ್ಸ್ಗಳಿಗೆ ಸನ್ನಿಹಿತವಾಗ್ತಾ ಇದ್ದೀವಿ. ಇಂತಹ ಒಂದು ಮನಕಲ್ಕುವಂತಹ ಪ್ರಶ್ನೆ ಹಿಂದೆ ಎಂದೂ ಬಂದಿಲ್ಲ ಗುರುಜಿ. ದಯಾನಂದನವರು ಪ್ರಶ್ನೆಯನ್ನು ಕಳಿಸಿದ್ದಾರೆ. ಚಂದ್ರಲೇಖ ಅನ್ನೋ ಒಂದು ಮಗು ಆ್ಯಕ್ಚುಲಿ ದೈಹಿಕವಾಗಿ ನಮ್ಮ ಜೊತೆ ಇಲ್ದಿರೋರ ಬಗ್ಗೆ ಜಾತಕ ನೋಡೋದೇ ಇಲ್ಲ ಅಂತ ಹೇಳಲಾಗತ್ತೆ. ಹಾಂ, ಆದರೆ ಒಬ್ಬ ತಂದೆಯಾಗಿ ಮಗುನ ಕಳ್ಕೊಂಡಿದ್ದಾರೆ ಗುರುಜಿ ಅವರು. ಆ ಮಗುಗೆ ಜ್ವರ ಬಂದಿದ್ದಷ್ಟೇ ಅಂತೆ, ನೆಪ ಆಗಿ ಆ ಮಗು ಅಗಲಿದೆ. ಕೇವಲ 10 ವರ್ಷಕ್ಕೆ ಮಗು ತೀರು ಹೋಗಿದೆ. ಯಾಕೆ ನನ್ನ ಮಗಳಿಗೆ ಯಾಕೆ ಹೀಗಾಯಿತು ಅಂತ ತುಂಬ ನನಗೆ ಮೆಸೇಜ್ ಹಾಕುವಾಗಲೂ ದುಃಖ ತಡೆಯೋಕ್ಕಾಗ್ತಿಲ್ಲ ಅಂತ ಹಾಕಿದ್ದಾರೆ. ದಯಾನಂದ್, ಈ ಥರ ಸ್ಥಿತಿ ಯಾವ ತಂದೆ ತಾಯಿಗೂ ಬರಬಾರ್ದು. ಭಗವಂತ ಆಕೆ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ನಾನು ಕೂಡ ಪ್ರಾರ್ಥನೆ ಮಾಡ್ತೇನೆ. ಗುರುಜಿ, ಹುಟ್ಟಿರುವಂಥ ದಿನಾಂಕ 10/4/2015 ಬೆಳಗ್ಗೆ 5 ಗಂಟೆಗೆ ಮಗು ಹುಟ್ಟಿದ್ದು. ಯಾಕೆ ಹೀಗಾಯಿತು ಗುರುಜಿ? ಈ ಜಾತಕವನ್ನು ಲೆಕ್ಕದ ಪ್ರಕಾರ ನೋಡಬಾರ್ದು. ಆದರೆ ಪ್ರಶ್ನೆ ಕೇಳಿದ್ದಾರೆ, ಉತ್ತರ ಕೊಡಬೇಕಾದ ಜಾಗದಲ್ಲಿ ಕೂತ್ಬಿಟ್ಟಿದ್ದೇನೆ. ಹಾಗಾಗಿ ಉತ್ತರ ಕೊಡೋದು ಅನಿವಾರ್ಯವಾಗಿದೆ. ದಯಾನಂದ್ ಅವರೇ, ದಯಮಾಡಿ ಬೇಸರ ಮಾಡ್ಕೊಳ್ತಕ್ಕಂಥದ್ದು ಮಾಡ್ಕೋಬೇಡಿ ಅಂತ ನಾವು ಬಾಯಲ್ಲಿ 1000 ಹೇಳ್ಬೋದು. ಆದರೆ ಅನುಭವಿಸ್ತಾ ಇರೋ ನಿಮಗದು ಸಂಕಟ ನಮ್ಗೆ ಅರ್ಥ ಆಗುತ್ತೆ, ಇಲ್ಲ ಅಂತಲ್ಲ. ಮುಖ್ಯವಾಗಿ ನೀವು ಕಳಿಸಿರ್ತಕ್ಕಂಥ ಡೇಟ್ ಆಫ್ ಬರ್ತ್ ಟೈಮ್ ಪ್ರಕಾರ ಇಲ್ಲಿ ನೋಡಿದಾಗ ನಿಮ್ಮ ಮಗುವಿಂದು ಮೀನ ಲಗ್ನ ಜ್ಯೇಷ್ಠ ನಕ್ಷತ್ರವಾಗಿ ಬರ್ತಾ ಇದೆ. ಇದು ಅಭುಕ್ತ ಮೂಲ ಜನನ ಅಂತ ಹೇಳ್ತಾರೆ. ಜ್ಯೇಷ್ಠ ನಕ್ಷತ್ರದ ಅತ್ಯಂತ ಕೊನೆಯ ಭಾಗ, ಇದು ಅಂತ್ಯ ಭಾಗ. ರೇವತಿ, ಅಶ್ವಿನಿ, ಆಶ್ಲೇಷ, ಮಘ, ಜ್ಯೇಷ್ಠ, ಮೂಲ, ಈ 6 ನಕ್ಷತ್ರಗಳ ಆ ಸಂಧಿ ಕಾಲದಲ್ಲಿ ಜನ್ಮಿಸಿರ್ತಕ್ಕಂಥ ಮಕ್ಕಳಿಗೆ ಆಯಸ್ಸಿರೋದಿಲ್ಲ ಅಂತ ಹೇಳುತ್ತೆ. ಅದು ಹೆಣ್ಮಕ್ಳು ಗಂಡು ಮಕ್ಕಳು ಅನ್ನೋ ಪ್ರಶ್ನೆ ಬರೋದಿಲ್ಲ. ಈ ನಕ್ಷತ್ರಗಳ ಈ ಭಾಗಗಳಲ್ಲಿ ಜನ್ಮಿಸಿರ್ತಕ್ಕಂಥದ್ದು ಬಹಳ ತೀಕ್ಷ್ಣವಾಗಿ ಇದನ್ನು ಗಮನಿಸಬೇಕಾಗತ್ತೆ ಜಾತಕ ಮಾಡ್ತಕ್ಕಂಥ ಸಂದರ್ಭದಲ್ಲಿ. ಯಾಕಾಗಿ ಅಂದರೆ ಇದೇ ಕಾರಣಕ್ಕಾಗಿ ನಾವು ಹೇಳ್ತೇವೆ, ಈ ಥರದ ಅಭುಕ್ತ ಮೂಲ ಸಂಧಿಯಲ್ಲಿ ಜನ್ಮಿಸಿರ್ತಕ್ಕಂಥದ್ದು ಅಂತ ಹೇಳ್ತಾರೆ. ಅಭುಕ್ತ ಮೂಲ ಸಂಧಿಯಲ್ಲಿ ಜನನವಾಗಿರ್ತಕ್ಕಂಥ ಮಕ್ಕಳಲ್ಲಿ ಒಂದು ಆಂಗಿಕವಾಗಿರ್ತಕ್ಕಂಥ ಯಾವುದೋ ಒಂದು ನ್ಯೂನತೆ ಉಂಟಾಗತ್ತೆ. ಆಂಗಿಕವಾದ ನ್ಯೂನತೆ ಅಂದರೆ ಫಿಸಿಕಲಿ ತೊಂದರೆ ಆಗ್ತಕ್ಕಂಥದ್ದು, ಶಾರೀರಿಕವಾಗಿರ್ತಕ್ಕಂಥದ್ದು. ಯಾಕೆಂದರೆ ಇದೇ ಸಂದರ್ಭದ ಇನ್ನೊಂದು ಮಗುವಿನ ಒಂದು ಬಗ್ಗೆ ನಾನು ಹೇಳಬೇಕಿಲ್ಲಿ, ಯಾರು ಅಂತ ಬೇಡ, ಬಟ್ ಒಂದು ನಮ್ಮ ಪರಿಚಯದವರಲ್ಲೇ ಒಂದು ಮಗು ಹುಟ್ಟಿದೆ. ಆ ಮಗುವಿಗೆ ಸುಮಾರು ಒಂದು 11-12ನೇ ವಯಸ್ಸಿನಲ್ಲಿ ಆ ಮಗುವಿಗೆ ಏನಾಗೋಯ್ತು ಅಂತಂದರೆ ಬೆನ್ನು ಮೂಳೆನಲ್ಲಿ ಏನೋ ಒಂದು ತೊಂದರೆ ಆಯಿತು. ಇವತ್ತು ಆ ಮಗು ಎದ್ದು ಓಡಾಡ್ಲಿಕ್ಕೆ ಕೂಡ ಆಗೋದಿಲ್ಲ, ಎತ್ಕೊಂಡು ಓಡಾಡಿಸ್ಬೇಕು. ಹೆಣ್ಣು ಮಕ್ಕಳಿಗೆ ಆ ಥರ ಆಗ್ಬಿಟ್ರೆ ತುಂಬ ಕಷ್ಟ. ಯಾಕೆಂತಂದರೆ ಅವರಿಗೆ ಪ್ರೌಢತೆಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಮೈನೆರಿಯುವಂಥದ್ದು, ಆ ಸಂದರ್ಭದಲ್ಲಿ ಅನೇಕ ರೀತಿಯ ಸಮಸ್ಯೆಗಳಿರುತ್ತೆ. ಪಾಪ ಅವು ಹೇಳ್ಕೊಳ್ತವೆ, ಹತ್ತು ಕರೆದು ಏನು ಬೇಕಾದರೂ ಮಾಡಿದ್ರೂ ತಂದೆ ತಾಯಿಗಳಿಗೆ ಅದು ನಿಜವಾದ ಅರ್ಥದಲ್ಲಿ ದೊಡ್ಡ ನರಕ ಮತ್ತು ಅತ್ಯಂತ ದೊಡ್ಡ ಹಿಂಸೆ ಅದು. ಹಾಗಾಗಿ ನಿಮ್ಮ ಈ ಹುಟ್ಟಿರ್ತಕ್ಕಂಥ ಮಗುವಿಗೆ ಅಂಥದ್ದೊಂದು ಯೋಗ ಇತ್ತು. 11ನೇ ವಯಸ್ಸಿನಲ್ಲಿ ಅವಳಿಗಿದ್ದಂಥದ್ದು ಬಹಳ ದೊಡ್ಡ ಮಟ್ಟದ ಸಮಸ್ಯೆ ಅದು. ಅಭುಕ್ತ ಮೂಲದಲ್ಲಿ ಶನಿಚಂದ್ರ ಯೋಗ ಕೂಡ ಇದೆ, ತ್ರಿಕೋಣದಲ್ಲಿರ್ತಕ್ಕಂಥದ್ದು. ವಾಡಿಕೆಯಂತೆ ಜ್ಯೋತಿಷ್ಶಾಸ್ತ್ರದ ಪ್ರಕಾರ ಹೇಳೋದಾದರೆ ಒಂದು ಶಾಪಗ್ರಸ್ತ ಜಾತಕ ಅಂತ ಹೇಳ್ತಾರೆ. ಈ ಥರದ ಸ್ಥಿತಿಯಲ್ಲಿದ್ದರೆ, ನಿಮ್ಮ ಮಗಳಿಗೆ ಅಂತ ಹೇಳ್ತಿಲ್ಲ, ತಪ್ಪಾಗಿ ತಗೋಬೇಡಿ, ಆದರೆ ಈ ಥರದ ಸ್ಥಿತಿಯಲ್ಲಿ ಜನ್ಮಿಸ್ತಕ್ಕಂಥ ಮಕ್ಕಳು ಶಾಪಗ್ರಸ್ತರಾಗಿರ್ತವೆ ಅಂತ ಹೇಳ್ತಾರೆ.
ಹಾಗಾಗಿ ಮುಂದೆ ಆಗ್ತಕ್ಕಂಥ ಯಾವುದೋ ಒಂದು ಅನಾಹುತವನ್ನು ಕಳೆಯೋದಕ್ಕೋಸ್ಕರವಾಗಿ ಜೀವಮಾನ ಪರ್ಯಂತರವೂ ನೀವು ಬೇರೆ ಥರ ಅದನ್ನು ನೋಡಿ ನಿತ್ಯ ಕಣ್ಣೀರು ಹಾಕೋದಕ್ಕಿಂತ ಈ ರೀತಿ ಎಲ್ಲಾದರೂ ಇದಕ್ಕೊಂದು ನಿವಾರಣೆ ಕೊಡೋಣ ಅಂಥೇಳಿ ಭಗವಂತ ಮಾಡಿದ್ದಾನೆ ಅಂತ ಅಂದ್ಕೊಳ್ಬೇಕೇ ಬಿಟ್ಟರೆ ಬೇರೆ ಏನು ಇದನ್ನು ನಾವು ತಗೊಳ್ಳಿಕ್ಕೆ ಬರಲ್ಲ. ಹಾಗಾಗಿ ಭಗವಂತ ಈ ಒಂದು ಶಾಪಗ್ರಸ್ತವಾಗಿ ಪ್ರಪಂಚಕ್ಕೆ ಬಂದ ಜೀವ ಅಂತ ಕಾಣಿಸ್ತದೆ. ಸದ್ಗತಿ ಆಗಲಿ ಅಂತೇಳಿ ನೀವು ಕೂಡ ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮಗೆ ಇನ್ನೂ ಮಕ್ಕಳು ಸಂತತಿಯನ್ನು ಕೊಟ್ಟು ನಿಮ್ಮ ಮನೆ ಚೆನ್ನಾಗಿ ನಡೆಯುವಂಥ ರೀತಿಯಲ್ಲಿ ಭಗವಂತ ಅನುಗ್ರಹ ಮಾಡಲಿ. ಶಿವನ ಉಪಾಸನೆಯನ್ನು ಮಾಡಿಕೊಂಡು ಅಕಸ್ಮಾತ್ ಇವಳ ಜೊತೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ಈಕೆಗಿದ್ದ ಪಕ್ಷದಲ್ಲಿ ಆ ಮಕ್ಕಳ ಒಂದು ಆಯಸ್ಸು ಆರೋಗ್ಯದ ಸಂರಕ್ಷಣೆಗೋಸ್ಕರವಾಗಿ ವರ್ಷಕ್ಕೆ ಒಂದು ದಿನ ಯಾವುದಾದ್ರೂ ಒಂದು ಶಿವಕ್ಷೇತ್ರದ ದರ್ಶನ ಆಗಲಿ ಅಥವಾ ಮನೆಯಲ್ಲಾದರೂ ವರ್ಷದಲ್ಲಿ ಒಂದು ದಿನ ಶಿವನ ಉಪಾಸನೆಯನ್ನು ಶಾಸ್ತ್ರೋಕ್ತವಾಗಿ ಶ್ರದ್ಧಾಭಕ್ತಿಯಿಂದ ಆಚರಣೆ ಮಾಡ್ಕೊಳ್ಳಿ. ಖಂಡಿತವಾಗಿ ನಿಮ್ಮ ಮಕ್ಕಳಿಗೆ ಏನಿದ್ದಾರೆ ಇರ್ತಕ್ಕಂಥ ಮಕ್ಕಳ ಆಯಸ್ಸಿಗೆ ಏನು ಕೊರತೆ ಆಗದೆ ಇರತಕ್ಕಂಥ ರೀತಿಯಲ್ಲಿ ದೇವತಾರಾಧನೆ ಮಾಡ್ಕೊಳ್ಳಿ. ಶುಭವಾಗಲಿ ನಿಮಗೆ. ದಯಾನಂದ್ ಅವರೇ, ಈ ಥರದ್ದು ಸನ್ನಿವೇಶ ನಮಗೂ ಇದುವರೆಗೂ ಯಾವತ್ತೂ ಬಂದಿರಲಿಲ್ಲ. ಅಂದರೆ ಈ ರೀತಿಯ ಪ್ರಶ್ನೆಯನ್ನು ಕೇಳೋ ಅಂಥದ್ದು ನಮಗೆ ದುಃಖ ತಡೆಯೋಕ್ಕಾಗ್ತಿಲ್ಲ, ಇನ್ನು ಗೊತ್ತಿಲ್ಲ, ಏನೂ ಹೇಳೋಕ್ಕೆ ಆಗ್ತಿಲ್ಲ. ಭಗವಂತ ಒಂದು ದುಃಖವನ್ನು ಭರಿಸೋ ಶಕ್ತಿ ನಿಮಗೆ ಮತ್ತು ನಿಮ್ಮ ಶ್ರೀಮತಿಯವ್ರಿಗೆ ಕುಟುಂಬದವ್ರಿಗೆ ನೀಡಲಿ ಅಂತ ಹೇಳ್ತಾ ಧನ್ಯವಾದ ಕಾರ್ಯಕ್ರಮಕ್ಕೆ ಮೆಸೇಜ್ ಕಳಿಸಿದ್ದಕ್ಕಾಗಿ. ವೀಕ್ಷಕರೇ, ನಿಮಗೂ ಏನಾದರೂ ತೊಂದರೆ ಇದ್ದರೆ ಜೀವನದಲ್ಲಿ ನಮಗೆ ಖಂಡಿತವಾಗ್ಲೂ ವಾಟ್ಸಪ್ ನಂಬರ್ಗೆ ಮೆಸೇಜ್ ಕಳಿಸಿ. ಗುರುಜಿ, ಕೊನೆಯ 4 ರಾಶಿಗಳು ನೋಡೋಣ. ಧನುರಾಶಿಯಿಂದ ಆರಂಭ ಮಾಡೋಣ. ಆಯಿತು, ಈಗ ಧನುರಾಶಿಯಿಂದ ನೋಡೋಣ. ಧನುರಾಶಿಯವರಿಗೆ ಇವತ್ತಿನ ದಿನ ತಕ್ಕ ಮಟ್ಟಿಗೆ ಉತ್ತಮವಾಗಿರ್ತಕ್ಕಂಥ ದಿನ. 6 ಮತ್ತು 7ನೇ ರಾಶಿಗಳಲ್ಲಿ ಅಷ್ಟಮಾಧಿಪತಿ ಆಗಿರ್ತಕ್ಕಂಥ ಚಂದ್ರನ ಸಂಚಾರ, ಮಾನಸಿಕವಾಗಿರ್ತಕ್ಕಂಥ ಧೈರ್ಯ ಸ್ಥೈರ್ಯಗಳು ಹೆಚ್ಚಾಗ್ತಕ್ಕಂಥದ್ದು. ನಿಮ್ಮ ರಾಶಿಯಲ್ಲಿ 4 ಗ್ರಹಗಳಿದ್ದಾವೆ. ಆ 4 ಗ್ರಹಗಳ ದೃಷ್ಟಿ ಬಹಳ ಅದ್ಭುತವಾದ ಚಿತ್ರ ವಿಚಿತ್ರವಾಗಿರ್ತಕ್ಕಂಥ ಸನ್ನಿವೇಶಗಳನ್ನು ಉಂಟು ಮಾಡುತ್ತೆ. ಅದಕ್ಕೂ ವಿಶೇಷವಾಗಿ ಪಂಚಮಾಧಿಪತಿ ಆಗಿರ್ತಕ್ಕಂಥ ಮಂಗಳ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಲಕ್ಷಣವನ್ನು ಸೂಚಿಸ್ತಾರೆ. ಸ್ವಲ್ಪ ಮಟ್ಟಿಗೆ ಸಣ್ಣ ಪುಟ್ಟ ಕಿರಿಕಿರಿ ಇರುತ್ತೆ ಶರೀರದ ಆರೋಗ್ಯದ ವಿಚಾರದಲ್ಲಿ, ವಿಶೇಷವಾಗಿ ಚರ್ಮ ಸಂಬಂಧಿತವಾಗಿ ಕಜ್ಜಿ, ಹುಣ್ಣು ಇತ್ಯಾದಿಗಳು ಸಣ್ಣ ಪುಟ್ಟದ್ದೆಲ್ಲ ಕಾಣಿಸ್ಕೊಳ್ತದೆ. ಅದು ಬಹಳ ದೊಡ್ಡ ವಿಚಾರ ಅಲ್ಲ. ಆದರೆ ಕುಜನ ದೃಷ್ಟಿ ಇರ್ತಕ್ಕಂಥದ್ದು ಬಹಳ ಅದ್ಭುತವಾಗಿದೆ ಮತ್ತು ತುಂಬ ಚೆನ್ನಾಗಿರ್ತಕ್ಕಂಥ ಒಂದು ಯೋಗವನ್ನು ಕೊಡುತ್ತೆ, ಶಶಿ ಮಂಗಳ ಯೋಗ. ಹಾಗಾಗಿ ಆ ಒಂದು ಶಶಿಮಂಗಳ ಯೋಗ ಮತ್ತು ಸಪ್ತಮ ಭಾವಕ್ಕೆ ಚಂದ್ರ ಬಂದಂಥ ಸಂದರ್ಭದಲ್ಲಿ ಗಜಕೇಸರಿ ಯೋಗ ಕೂಡ ಆಂಶಿಕವಾಗಿ ತಾತ್ಕಾಲಿಕವಾಗಿರ್ತಕ್ಕಂಥ ಗಜಕೇಸರಿ ಯೋಗ ಸಿಕ್ಕುತ್ತೆ. ಇದರ ಕಾರಣದಿಂದಾಗಿ ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರಗಳಿರ್ಬೋದು ಅಥವಾ ವೃತ್ತಿ, ವೈಯಕ್ತಿಕವಾಗಿರ್ತಕ್ಕಂಥ ಯಾವುದೋ ಒಂದು ವೃತ್ತಿ ಇರುತ್ತೆ. ಆ್ಯಕ್ಟಿಂಗ್ ಇರ್ಬೋದು, ಶುಕ್ರ ಅಲ್ವಾ ಅದು ಅಲ್ಲಿರೋನು. ಹಾಗಾಗಿ ಆ್ಯಕ್ಟಿಂಗ್ ಇರ್ಬೋದು, ಬ್ಯೂಟಿಷಿಯನ್ ಕೋರ್ಸ್ ಮಾಡಿರೋರು ಇರ್ಬೋದು, ಪಾರ್ಲರ್ ಕೆಲಸಗಳನ್ನು ನಡೆಸ್ತಕ್ಕಂಥವ್ರು ಇರ್ಬೋದು, ಅಥವಾ ಡ್ರೈವರ್ಗಳಿರ್ಬೋದು, ಟ್ಯಾಕ್ಸಿ ಚಾಲಕರಿರ್ಬೋದು, ಆಟೋ ರಿಕ್ಷಾ ಓಡಿಸೋರು ಇತ್ಯಾದಿಗಳು. ಈ ವಿಭಾಗದಲ್ಲಿ ಕೆಲಸ ಮಾಡ್ತಕ್ಕಂಥ ಅನೇಕರಿಗೆ ಬಹಳ ಉತ್ತಮವಾಗಿರ್ತಕ್ಕಂಥ ದಿನ ಇವತ್ತು. ಚೆನ್ನಾಗಿದೆ. ಸುಬ್ರಹ್ಮಣ್ಯನ ಉಪಾಸನೆ ಮಾಡ್ಕೊಳ್ಳಿ, ಮತ್ತಷ್ಟು ಉತ್ತಮವಾದ ಫಲ ಸಿಕ್ಕತ್ತೆ. ಮುಂದಿನ ಮಕರ ರಾಶಿ. ಮಕರ ರಾಶಿಯವರಿಗೆ ಇವತ್ತಿನ ದಿನ ತಕ್ಕ ಮಟ್ಟಿಗೆ ಉತ್ತಮವಾಗಿರ್ತಕ್ಕಂಥ ದಿನ. ಕಾರಣ ನಿಮ್ಮ ರಾಶಿಯಲ್ಲಿರ್ತಕ್ಕಂತಹ ಅಂದರೆ ನಿಮ್ಮ ರಾಶಿಗೆ ಸಪ್ತಮಾಧಿಪತಿ ಆಗಿರತಕ್ಕಂತಹ ಚಂದ್ರನ ಸ್ಥಿತಿ ಆರಂಭಿಕ ಹಂತದಲ್ಲಿ ಪಂಚಮ, ಆನಂತರ ಷಷ್ಠಕ್ಕೆ ಹೋಗುತ್ತೆ. ಹಾಗಾಗಿ ಇವತ್ತು ಸ್ವಲ್ಪ ಮಿಶ್ರ ಫಲವನ್ನು ನೀವು ನಿರೀಕ್ಷೆ ಮಾಡಬಹುದಾಗಿದೆ. ಕಾರಣ ಏನಪ್ಪಾ ಅಂತಂದ್ರೆ ಅಲ್ಲಿರ್ತಕ್ಕಂಥ ಸ್ಥಿತಿ ಆಗಿದೆ. ಶುಕ್ರ ಮತ್ತು ಮಂಗಳರ ದೃಷ್ಟಿಯನ್ನು ಹೊಂದುವಂತಹ ಚಂದ್ರ ಮಾನಸಿಕವಾಗಿರ್ತಕ್ಕಂಥ ಒಂದು ಧೈರ್ಯ ಸ್ಥೈರ್ಯಗಳನ್ನು ಹೆಚ್ಚು ಮಾಡ್ತಾನೆ. ಆದರೆ ಮನೆಯ ವಾತಾವರಣದಲ್ಲಿ ಸ್ವಲ್ಪ ಮಟ್ಟಿನ ಕಸಿವಿಸಿಯನ್ನು ಉಂಟು ಮಾಡ್ತಾನೆ. ಮಾನಸಿಕವಾಗಿರ್ತಕ್ಕಂಥ ನೆಮ್ಮದಿ ಕೆಡಿಸ್ಲಿಕ್ಕೆ ಕೆಲವರು ಪಿತೂರಿ ಮಾಡ್ತಕ್ಕಂಥವ್ರು ಯಾರಿದಾರಲ್ಲ, 6ನೇ ರಾಶಿಗೆ ಚಂದ್ರ ಹೋದ ನಂತರ ಅಂಥವರಿಂದಾಗಿ ಸ್ವಲ್ಪ ಮಟ್ಟಿನ ವಾತಾವರಣ ಹಾಳಾಗ್ತಕ್ಕಂಥದ್ದು. ಆರ್ಥಿಕ ವ್ಯವಹಾರಗಳಲ್ಲಿ ಸ್ವಲ್ಪ ಮಟ್ಟಿನ ನಷ್ಟ ಕೂಡ ಕೆಲವು ಸಂದರ್ಭ ಕಾಣುತ್ತೆ. ಕಾರಣ ಏನಪ್ಪಾ ಅಂತಂದ್ರೆ ಗಮನ ಬೇರೆ ಕಡೆಗೆ ಹೋಗ್ತಕ್ಕಂಥದ್ದು ಇತ್ಯಾದಿಗಳು. ಅಂಗಡಿ ಮಳಿಗೆಗಳನ್ನು ಇಟ್ಕೊಂಡಿರ್ತಕ್ಕಂಥವ್ರು ಸ್ವಲ್ಪ ಹೆಚ್ಚು ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಕಾರಣ ದೊಡ್ಡವರು ಎದುರುಗಡೆ ನಿಂತು ಹಿಂದ್ಗಡೆಯಿಂದ ಚಿಕ್ಕವರಿಂದ ಕಳ್ಳತನವನ್ನು ಮಾಡಿಸ್ತಕ್ಕಂಥದ್ದು, ಗಮನವನ್ನು ಬೇರೆಡೆಗೆ ಸೆಳೆದು ಬಿಟ್ಟು ನಿಮ್ಮ ಗಮನ ಬೇರೆ ಕಡೆಗೆ ಸೆಳೆದು ಬಿಡೋದು, ಈ ಕಡೆಯಿಂದ ಇನ್ನೊಂದೇನೋ ಕಳ್ಳತನ ಮಾಡಿಬಿಡೋದು ಇತ್ಯಾದಿಗಳು. ಈ ಥರದ ಚೌರ್ಯ ಲಕ್ಷಣಗಳು ಕೂಡ ಇವತ್ತಿನ ಯೋಗದಲ್ಲಿ ಕಾಣಿಸುತ್ತೆ. ಬುಧ ಮತ್ತು ಚಂದ್ರ, ಕುಜ ಇತ್ಯಾದಿ ಆ ಗ್ರಹಗಳ ಯುತಿಯನ್ನು ನೋಡಿದಾಗ ಈ ಒಂದು ಯೋಗ ಮಕರ ರಾಶಿಯವರಿಗೆ ಕಾಣಿಸುತ್ತೆ. ಸ್ವಲ್ಪ ಹೆಚ್ಚು ಎಚ್ಚರಿಕೆಯಿಂದಿರಿ. ಜೊತೆಯಲ್ಲಿ ಜ್ವಾಲಾ ಭೈರವಿಯನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ, ರಕ್ಷಣೆ ಮಾಡು ಅಂತ ಹೇಳಿ. ಶುಭವಾಗಲಿ. ಮುಂದಿಂದು ಕುಂಭರಾಶಿ.
ಕುಂಭರಾಶಿಯವರಿಗೆ 4 ಮತ್ತು 5ನೇ ರಾಶಿಗಳಲ್ಲಿ ಓಡಾಡ್ತಕ್ಕಂಥ 6ನೇ ರಾಶಿಯ ಅಧಿಪತಿ ಸ್ವಕ್ಷೇತ್ರದಿಂದ ವ್ಯಯಸ್ಥಿತಿ. ಯಾರು ನಿಮ್ಮ ವಿರುದ್ಧ ಷಡ್ಯಂತ್ರ ಮಾಡ್ಲಿಕ್ಕಾಗಿ ಬರ್ತಾರೆ, ನಿಮ್ಮ ವಿರುದ್ಧ ಪಿತೂರಿಯನ್ನು ಮಾಡ್ಲಿಕ್ಕಾಗಿ ಬಂದಿರ್ತಾರೆ, ಅಂಥವ್ರು ತಾವಾಗಿ ತಾವೇ ಬೇಡ ಇವರ ಸಹವಾಸ, ದೂರ ಹೋಗೋಣ, ಬೇಡ ನಾವು ಯಾಕೆ ಬೇಕು ನಮಗೆ ಅಂಥೇಳಿ ಅಂದ್ಕೊಂಡು ನಿಮ್ಮನ್ನು ಬಿಟ್ಟು ದೂರ ಹೋಗ್ತಕ್ಕಂಥದ್ದು ಮತ್ತು ನಿಮ್ಮಷ್ಟಕ್ಕೆ ನಿಮ್ಮನ್ನು ಬಿಡ್ತಕ್ಕಂಥದ್ದು ಎಲ್ಲ ಕಾಣಿಸುತ್ತೆ. ಸಾಲಾದಿ ಬಾಧೆಗಳು ಸ್ವಲ್ಪ ಮಟ್ಟಿಗೆ ನಿವೃತ್ತಿ ಆಗ್ತಕ್ಕಂಥದ್ದು, ಸಾಲವನ್ನು ತೀರಿಸ್ಕೊಂಡು ಸಮಾಧಾನ ಹೊಂದತಕ್ಕಂಥದ್ದು, ತಾತ್ಕಾಲಿಕವಾಗಿರ್ತಕ್ಕಂಥ ಹಿನ್ನಡೆಯಿಂದ ನೀವು ಮುಂದುವರಿತಕ್ಕಂಥದ್ದು ಎಲ್ಲವೂ ಕೂಡ ಒಳ್ಳೆಯ ಯೋಗಗಳು ಇವತ್ತು ಕುಂಭರಾಶಿಯವರಿಗೆ ಅತ್ಯಂತ ಸ್ಪಷ್ಟವಾಗಿ ಕಾಣಿಸುತ್ತೆ. ಚಿಂತೆ ಮಾಡಬೇಕಾದಂಥ ಅನಿವಾರ್ಯತೆ ಇಲ್ಲ. ಪಂಚಮದಲ್ಲಿ ಗಜಕೇಸರಿ ಯೋಗ ಬರುತ್ತೆ. ನಿಮ್ಮ ಪ್ರಯತ್ನಗಳು ಯಶಸ್ವಿ ಆಗ್ತಕ್ಕಂಥದ್ದು, ಪ್ರಯತ್ನಗಳು ಕೈಗೂಡತಕ್ಕಂಥದ್ದು, ಉತ್ತಮವಾಗಿರ್ತಕ್ಕಂಥ ದಿನವನ್ನಾಗಿ ಇವತ್ತು ನೀವು ಮಾರ್ಪಾಡು ಮಾಡಿಕೊಳ್ಬಹುದಾಗಿದೆ. ಇದರ ಜೊತೆಯಲ್ಲಿ ನೀವು ಸೀತಾರಾಮನ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಶುಭವಾಗಲಿ. ಮುಂದಿರೋದು ಮೀನರಾಶಿ. ಮೀನರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. 3-4ನೇ ರಾಶಿಗಳಲ್ಲಿ ಸಂಚಾರ ಮಾಡ್ತಕ್ಕಂಥ ಪಂಚಮಾಧಿಪತಿ ಮಾನಸಿಕವಾದ ಸಾಮರ್ಥ್ಯ ಹೆಚ್ಚಾಗ್ತಕ್ಕಂಥದ್ದು, ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ಬರ್ತಕ್ಕಂಥದ್ದು. ವಿಶೇಷವಾಗಿ 3-4ನೇ ರಾಶಿಗಳಲ್ಲಿ ಸಂಚಾರ ಇದ್ದಾಗ 9 ಮತ್ತು 10ನೇ ರಾಶಿಗೆ ದೃಷ್ಟಿ ಅಂತಕ್ಕಂಥದ್ದು ಬರುತ್ತೆ. ಮೀನರಾಶಿಯವರಿಗೆ 10ನೇ ರಾಶಿಯಲ್ಲಿ 4 ಗ್ರಹಗಳು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಕರ್ಮಕ್ಷೇತ್ರದಲ್ಲಿ ಸುಧಾರಣೆ, ಎಲ್ಲಿ ದುಡಿಮೆಗಾಗಿ ಹೋಗ್ತಿರಲ್ಲ ಅಲ್ಲಿ ಸುಧಾರಣೆ, ಅಲ್ಲಿ ನೆಮ್ಮದಿ, ಅಲ್ಲಿ ಸ್ವಲ್ಪ ಸಮಾಧಾನಕರವಾಗಿರ್ತಕ್ಕಂಥ ವಾತಾವರಣ, ಆದಾಯದಲ್ಲಿ ಏರಿಕೆ, ಗೌರವ ಮನ್ನಣೆಗಳು ಪ್ರಾಪ್ತಿಯಾಗ್ತಕ್ಕಂಥದ್ದು, ಸ್ವಲ್ಪ ಸಮಾಧಾನಕರವಾಗಿ ನೀವು ಕೂಡ ಸ್ವಲ್ಪ ಸಮಾಧಾನಕರವಾಗಿ ವರ್ತನೆ ಮಾಡಬೇಕಾಗತ್ತೆ. ನೋಡಿ, ಜೀವನ ಅಂದ್ರೆ ಒಂಥರ ಕನ್ನಡಿ ಇದ್ದಂಗೆ, ನಾವೇನು ತೋರಿಸ್ತೀವೋ ಅದು ಕಾಣಿಸುತ್ತೆ, ಹೆಚ್ಚಾಗಿ ಅದೇ ಥರದಲ್ಲೇ ಇರುತ್ತೆ. ನಾವೊಬ್ಬ ವ್ಯಕ್ತಿಯನ್ನು ಪ್ರೀತಿ ವಿಶ್ವಾಸದಿಂದ ನಡ್ಕೊಂಡ್ವಿ ಅಂತಂದರೆ 2 ಸಾರಿ ಆತ ದುರಹಂಕಾರ ಮಾಡಿಯಾನು, ಆದರೆ 3ನೇ ಸಾರಿಯೂ ನಮ್ಮನ್ನು ನೋಡಿದಾಗ ಅವನಿಗೆ ಅನಿವಾರ್ಯ ಆಗುತ್ತೆ, ಅವನ ಬಗ್ಗೆ ಬಗ್ಗುತ್ತಾನೆ. ಪ್ರಾಣಿಗಳನ್ನೇ ತಿದ್ದುತ್ತಾರಂತೆ. ಕೆಲವು ಮನುಷ್ಯರನ್ನು ತಿದ್ದಕ್ಕಾಗಲ್ಲ. ಮೂರ್ಖಸ್ಯ ನಾಸ್ತಿ ಔಷಧಂ ಅಂತ ಹೇಳುತ್ತೆ ಶಾಸ್ತ್ರ. ಮೂರ್ಖರಿಗೆ ಔಷಧಿ ಇಲ್ಲ ಅಂಥೇಳಿ. ಆದರೂ ತಕ್ಕ ಮಟ್ಟಿಗೆ ಸಾಕಷ್ಟು ಸುಧಾರಣೆ ಆಗ್ತಕ್ಕಂಥ ಎಲ್ಲ ಅವಕಾಶಗಳಿರುತ್ತೆ. ಭದ್ರಕಾಳಿಯನ್ನು ಉಪಾಸನೆ ಮಾಡ್ಕೊಳ್ಳಿ. ಶುಭವಾಗಲಿ. ಹೊರಡೋ ಸಮಯ ಆಗ್ತಿದೆ. ಮತ್ತೆ ನಾಳೆ ಶನಿವಾರ ಧರ್ಮಜ್ಯೋತಿ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಹೋಗಿ ಬರೋದಾ? ನಮಸ್ಕಾರ.